ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ, ಬಿಡಿಸು ಮಾಧವ. ಇಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ, ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ, ಬಿಡಿಸು ವಿಷ್ಣುವೇ. ಮೊದಲು ನಿನ್ನ ಪಾದ ಪೂಜೆ ಮುದೆದು ಗೈವೆನಯ್ಯ ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ, ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸು ಘನ ತ್ರಿವಿಕ್ರಮ, ಗಣ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ, ಸ್ವಾಮಿ ವಾಮನ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲೇ ಇರುವ ಹಾಗೆ, ಹೃದಯದಲ್ಲಿ ಸದನ ಮಾಡೋ ಮುದದಿ ಶ್ರೀಧರ, ಮುದದಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು, ಹೊಸಿಗೆ ನನ್ನ ಹಾಕದಿರೋ ಹೃಷಿಕೇಶನೇ, ಹೃಷಿಕೇಶನೇ. ಅಗ್ದಿಯೊಳಗೆ ಬಿದ್ದು ನಾನು ಬೇಡಿಕೊಂಬೆನಯ್ಯ ನಿನ್ನ, ಗೆದ್ದು ಕೋಪ ತೋರು ಬುದ್ಧಿ ಪದ್ಮನಾಭನೇ, ಪದ್ಮನಾಭನೇ. ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿವ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ, ದಾಮೋದರ. ಪಂಚಜಾಕ್ಷ ನಿನ್ನ ಪಂಚಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳು ಸಂಕರುಷನ, ಸಂಕರುಷನ. ಈಶ ನಿನ್ನ ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 29. ಪೇಳು ಎನಗೆ ಈಗಳೆ ಮಾಜದೆ ರಾಜಮರಾಳ ಗತಿಯ ಮಾನಿನಿ, ಭೋಗಂಗಳ ಮೇಳಿಲ್ಲದೆ ಸವಿಯುವ ಸವಿಯಾವುದು ಕೇಳುವೆನು ಇದನೊಲಿದು. ಪೇಳು ನನಗೆ ಈಗಲೇ ನನಗೆ ಹೇಳು. ಈ ಇಚ್ಛಾಶಕ್ತಿ ಏನಿದೆ ಜ್ಞಾನಶಕ್ತಿಗೆ ಕೇಳ್ತಾ ಇದೆಯಂತೆ. ಈ ನೀನು ಜ್ಞಾನಶಕ್ತಿ ಇದೆಯಲ್ಲ, ಏನು ಆತ್ಮವಸ್ತುವಿನ ಆನಂದ ಅಂತೀಯಲ್ಲ, ಅದು ಯಾವ್ದ್ರಿಂದ ಬರ್ತಿದೆ, ಯಾವ್ದು ಅದು ಆಧಾರ ಯಾವ್ದದು? ಈಗೆಲ್ಲಾ ನಾನು ಏನೇನ್ ಜಗತ್ತಿನಲ್ಲೆಲ್ಲ ಏನೇನ್ ಆನಂದ ಅನ್ಕೊಳ್ತೀನಲ್ಲ, ಅದು ನಿಜವಾದ ಆನಂದನೋ ಇಲ್ಲ ಅದಕ್ಕೆ ಆಧಾರವಾಗಿ ಯಾವ್ದಾದ್ರು ಆನಂದ ಇದೆಯೋ? ಈ ರೀತಿಯಾಗಿ ಇಚ್ಛಾಶಕ್ತಿ ಜ್ಞಾನಶಕ್ತಿಗೆ ಕೇಳ್ತಿದೆ. ಪೇಳು ನನಗೆ ಹೇಳು ಈಗಲೇ ಬಿಡದೆ, ಮಾಜದೆ ಅಂದ್ರೆ ಬಿಡದೆ, ರಾಜಮರಾಳ ರಾಜಹಂಸದ ಗತಿಯ ಮಂದಗತಿ. ರಾಜಹಂಸ ತುಂಬಾ ನಿಧಾನವಾಗಿ ಗಂಭೀರವಾಗಿ ಹೋಗುತ್ತಲ್ಲ, ಹಾಗೆ ಈ ಜ್ಞಾನದ ಇಚ್ಛೆ ಏನಿದೆಯಲ್ಲ, ಜ್ಞಾನ ಶಕ್ತಿ, ನನ್ನ ಬುದ್ಧಿಶಕ್ತಿ ಆತ್ಮವಸ್ತುವನ್ನ ಪಡಿಬೇಕು ಅಂತ ಆತ್ಮವಸ್ತುವಿನ ಕಡೆ ಹೋಗ್ತಿದೆಯಲ್ಲ, ಅದನ್ನ ವರ್ಣನೆ ಮಾಡ್ತಿರೋದು, ಕವಿಯ ವರ್ಣನೆ ಇದಷ್ಟೇನೆ. ರಾಜಹಂಸದ ಮಂದಗಮನವುಳ್ಳ ಮಾನಿನಿ, ಭೋಗಂಗಳ ಮೇಲಿಲ್ಲದೆ ಈ ಯಾವ ವಸ್ತುಗಳ ಜಗತ್ತಿನಲ್ಲಿ ಇಂದ್ರಿಯಗಳದಾಗ್ಲಿ ಏನದಾಗ್ಲಿ ಜಗತ್ತಿನ ಎಲ್ಲಾ ಭೋಗಗಳನ್ನು ಮೇಲಿಲ್ಲದೆ, ಅದರ ಸಹಾಯನೇ ಇಲ್ಲದೆ, ಇಂದ್ರಿಯಗಳದಾಗ್ಲಿ ಇವುಗಳ ಸಹಾಯನೇ ಇಲ್ಲದೆ ಸವಿಯುವ ಸವಿ ಯಾವುದು ಕೇಳುವೆನು ಇದನೊಲಿದು. ಅದನ್ನೆಲ್ಲವನ್ನು ಇವುಗಳನ್ನೆಲ್ಲ ಬಿಟ್ರುನು ಸಹ ಆ ಆನಂದ ಅನ್ನೋದು ಇದೆ, ಅದನ್ನ ಹೇಳ್ತೀನಿ ಕೇಳು. ಆ ಆನಂದ ಅನ್ನೋದು ಇದೆಯಾ? ಅದು ಯಾವ್ದು? ಇವುಗಳನ್ನೆಲ್ಲ ಈಗ ನಮಗೆಲ್ಲ ಏನಿದೆ, ನಾವು ನೋಡಿದ್ರೆ ಆನಂದ, ಕೇಳಿದ್ರೆ ಆನಂದ, ಊಟ ಮಾಡಿದ್ರೆ ಆನಂದ, ಏನ್ ಹಿಂದೆ 8 ಆನಂದಗಳನ್ನ ಹೇಳೋದಲ್ಲ, ಇಷ್ಟಾನಂದ, ಎಲ್ಲಾ ಆನಂದಗಳು, ಅವುಗಳನ್ನೆಲ್ಲ ನನಗೆ ಇಂದ್ರಿಯಗಳನ್ನ ಬಳಸಿ, ಇಲ್ಲ ನಿದ್ರೆಯಲ್ಲಿ ಇಂದ್ರಿಯಗಳು ಇಲ್ದೇ ಇದ್ದಾಗ ತಾನೇ ಪ್ರಕೃತಿ ಕರ್ಕೊಂಡೋದಾಗ ಏನ್ ಆನಂದಗಳು ಪ್ರಕಟ ಆಗುತ್ತಲ್ಲ, ಇಷ್ಟು ಮಾತ್ರ ನನಗೆ ಗೊತ್ತಿದೆ. ಆದ್ರೆ ಇವುಗಳಿಗೆಲ್ಲ ಆಧಾರವಾಗಿ ಇವುಗಳ ಸಹಾಯವೂ ಇಲ್ಲದೆ, ಇವುಗಳ ಇಲ್ಲದೆ ಇದ್ರೂ ಸಹ ಆನಂದ ಅನ್ನೋದು ಇದೆಯಾ
ಕೇಳುವೆನು ಇದನ್ನ ಒಲಿದು ನೀ ನನಗೆ ಹೇಳು, ನೀ ನನಗೆ ನಾನ್ ನಿನಗೆ ಕೇಳ್ತಾ ಇದ್ದೀನಿ. ಈ ಎಲ್ಲಾ ಆನಂದಗಳನ್ನು ಬಿಟ್ರುನು ಸಹ ಇವುಗಳನ್ನೆಲ್ಲಾ ನಾನು ಬಳಸದೇ ಇದ್ರುನುವೆ ನನಗೆ ಆನಂದದ ಅನುಭವ ಇದೆಯಾ ಅದನ್ನ ಮುಂದೆ ಹೇಳ್ತಾ ಹೋಗ್ತಿದಾರೆ. ನಮ್ಗೆ ಯಾವ್ದಾವ್ದ್ರಿಂದ ಆನಂದ ಆಗತ್ತೆ, ನಾ ಆನಂದ ಅಂತ ಯಾವ್ದಾವ್ದನ್ನ ಭಾವಿಸ್ತಿದ್ದೀನಲ್ಲ ಅದನ್ನ ಈಗ ಮೊದಲು ಇಚ್ಛಾಶಕ್ತಿ ಕೇಳ್ತಿದ್ದಾರೆ. ಈಗ ಗುರುಗಳ ಹತ್ರ ಹೋಗ್ತೀವಿ, ಆಗ ಒಂದು ರೀತಿಯಾದ ಆನಂದ ಪ್ರಕಟ ಆಗತ್ತೆ. ಅಲ್ಲಿ ಗುರುಗಳ ಸಾಮೀಪ್ಯ ಆಗ್ಲಿ, ಗುರುಗಳು ಅಂತ ಭಾವನೆ ಆಗ್ಲಿ, ಇವೆಲ್ಲವುವೆ ಗುರು ದೇವತೆ ಯಾವ ನಮ್ಮ ಇಷ್ಟ ದೇವತೆಗಳನ್ನ ಇದ್ರೆ ಈಶ್ವರ ರಾಮ ನಾವ್ ಯಾವ್ದನ್ ಮಾಡಿರ್ತೀವೋ ಆ ದೇವತೆಯನ್ನ ನಾವು ಪೂಜನೆ ಮಾಡ್ಬೇಕಾದ್ರೆ ಏನಾದ್ರೂ ಆ ಸ್ಮರಣೆ ಆದ್ರೆ ನಮಗೆ ಆನಂದ ಉಂಟಾಗತ್ತೆ. ಈಗ ಆನಂದದ ಅನುಸಂಧಾನ ಇರೋದ್ರಿಂದ ಆನಂದದ ಸೂತ್ರ, ಆ ಆನಂದ ಅನ್ನೋದು ಅಂದ್ರೆ ಏನು, ಎಲ್ಲಿ ಪ್ರಕಟ ಆಗತ್ತೆ, ನಿಜವಾಗ್ಲೂ ಆನಂದ ಅಂದ್ರೆ ಏನು, ಗುರುಗಳು ದೇವತೆ ನಿಗಮ ಏನು ಉಪನಿಷತ್ತುಗಳು ಇವುಗಳನ್ನೆಲ್ಲ ಓದ್ಬೇಕಾದ್ರೂ ಆಗೊಂದ್ ರೀತಿಯಾದ ಆನಂದ ಪ್ರಕಟ ಆಗತ್ತೆ. ಅರ್ಚನೆ ಪೂಜಾ ವಿಧಾನಗಳನ್ನ ಮಾಡ್ಬೇಕಾದ್ರೆ ಯೋಗ ಯೋಗವನ್ನ ಅನುಸಂಧಾನವನ್ನ ಮಾಡುವಂತಹ ಯೋಗಿ, ಆಚರಣೆ ಎಲ್ಲಾ ಪ್ರತಿನಿತ್ಯದ ಆಚರಣೆಗಳನ್ನ ಮಾಡೋದು, ಕುಲ ನಾವ್ ಯಾವ್ದೋ ಒಂದು ಕುಲದಲ್ಲಿ ಹುಟ್ಟಿದೀವಿ ಅಂದ್ರೆ ಏನೋ ಒಂದು ಆನಂದ. ಇಂತ ಮೊದಲೇ ಎಲ್ಲ ರಾಮಂದಾಗ್ಲಿ ಇವ್ರದೆಲ್ಲ ಹೇಳ್ತಿದ್ರಲ್ಲ, ರಘುಕುಲ ಅಂತ ಕುಲ ಈ ಕುಲ ರಘುವಂಶ ಆ ರೀತಿಯಾದ ಆಗ ಅಂದಾಗ್ಲೂ ಏನೋ ಒಂದು ಆನಂದ ಇರತ್ತಂತೆ. ಕುಲ ಆಶ್ರಮ 4 ಆಶ್ರಮಗಳನ್ನ ಏನು ಅನುಸರಣೆ ಮಾಡ್ಬೇಕಾದ್ರೂ ಆಗ್ಲೂ ಆನಂದ ಇರುತ್ತೆ. ಆನಂದ ಇರ್ಲಿಲ್ಲ ಅಂದ್ರೆ ನಾವು ಇದು ಯಾವ್ದನ್ನು ಮಾಡ್ತಿರ್ಲಿಲ್ಲ. ಅಲ್ಲೆಲ್ಲವೂ ಆನಂದ ಪ್ರಕಟ ಆಗೋದ್ರಿಂದನೇ ನಾವು ಇವುಗಳನ್ನೆಲ್ಲಾ ಮಾಡ್ತೀವಿ. ನಾನು ಯಾವುದೇ ದಿನ ಪ್ರತಿನಿತ್ಯ ನನ್ನ ಬದುಕಿನಲ್ಲಿ ನಾನು ಏನ್ ಮಾಡ್ತಿರ್ತೀನಲ್ಲ ಅಲ್ಲಿ ಆನಂದ ಇದೆ ಅಂತಾನೆ ಮಾಡೋದು. ಆನಂದ ಇಲ್ಲ ಅಂತಲ್ಲ, ಅಲ್ಲಿ ಪ್ರಕಟ ಆಗೋದು ಸತ್ಯ, ಆದರೆ ಅದು ಎಲ್ಲಿಂದ ಪ್ರಕಟ ಆಗ್ತಿದೆ ಏನ್ ಗೊತ್ತಿಲ್ಲ. ಅದಕ್ಕೆ ಮೂಲವಾದ ಆಧಾರ ಯಾವ್ದಿದೆ, ಯಾವುದರ ಆಧಾರದಲ್ಲಿ ಅದು ಇಲ್ಲಿ ಮಿಂಚ್ತಾ ಇದೆ ಅಂತ ಗೊತ್ತಾಗಲ್ಲ. ಇದೇ ಸತ್ಯ ಅನ್ಸತ್ತೆ, ಆದ್ರೆ ಆನಂದ ಅಂತ ಪ್ರಕಟ ಆಗತ್ತೆ. ಗುರುಗಳ ಹತ್ರ ದೇವತೆ ನಿಗಮ ಅರ್ಚನೆ ಯೋಗ ಆಚರಣೆ ಕುಲ ಆಶ್ರಮ ಹೋಮ ಹವನಾದಿಗಳೆಲ್ಲ ಏನು ಮೊದಲು ಎಲ್ಲಾ ರಾಜರು ಈಗಲೂ ಎಲ್ಲ ಮಾಡ್ತಾರೆ. ಈಗಲೂ ತುಂಬಾ ದೊಡ್ಡ ದೊಡ್ಡ ಆಶ್ರಮಗಳಲ್ಲೆಲ್ಲ ರವಿಶಂಕರ್ ಗುರುಜಿ ಇರ್ಲಿ, ಏನು ಶೃಂಗೇರಿಯ ಆ ಶಂಕರಾಚಾರ್ಯರ ಪೀಠದವರಾಗ್ಲಿ ತುಂಬಾ ಮಠದಲ್ಲಿ ಈಗಲೂ ಯಜ್ಞ ಯಾಗಾದಿಗಳು ಹೋಮ ಹವನಾದಿಗಳನ್ನೆಲ್ಲಾ ಮಾಡ್ತಾರೆ. ಹೋಮ ತಪಸ್ಸನ್ನು ಮಾಡಿದಾಗ ಆಗ್ಲೂ ಆನಂದ ಪ್ರಕಟ ಆಗತ್ತೆ. ವಿಧಿ ಏನು ವೇದಗಳಲ್ಲಿ ಏನು ವಿಧಿಗಳನ್ನ ಕರ್ಮಗಳನ್ನ ವಿಧಿಸಿರ್ತಾರಲ್ಲ ಅವುಗಳನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ಏನೋ ಒಂದು ಆನಂದ ಆಗತ್ತೆ. ಆಗ ವಿಧಿ ವರ ವಧು ಹೆಣ್ಣು ಗಂಡು ಮತ್ತೆ ಮದ್ವೆ ಆದಾಗ ವಾಹನ ಯಾವ್ದಾದ್ರು ನಮ್ಗೆ ಗಾಡಿ ತಗೊಂಡಾಗ, ನನ್ಗೆ ಯಾವ್ದಾದ್ರು 2 ವೀಲರ್ ಆಗ್ಲಿ 4 ಯಾವ್ದೋ ಒಂದ್ ಗಾಡಿ ತಗೊಂಡಾಗ ಆಗ ಒಂದ್ ರೀತಿಯಾದ ಆನಂದ ಪ್ರಕಟ ಆಗತ್ತೆ. ವಿತ್ತ ದುಡ್ಡು ಇದೆಲ್ಲಾದ್ರಕ್ಕಿಂತ ಇದ್ರಲ್ಲಿ ಬಹಳ ಚೆನ್ನಾಗಿ ಆನಂದ ಗೊತ್ತಾಗತ್ತೆ. ಏನದು ಬರೀ ಮುಟ್ಟೋದು ಇಲ್ಲ, ಬರೀ ಬರುತ್ತೆ ಅಂತ ಗೊತ್ತಾದ್ರೆ ಸಾಕು, ಎಷ್ಟು ಖುಷಿ ಆಗತ್ತಲ್ಲ ಅದು. ಅದು ಏನು ನಾನು ಅದನ್ನ ಮುಟ್ಟಿಲ್ಲ ಅಂದ್ರೆ ಒಟ್ಟು ಬ್ಯಾಂಕ್ ಅಲ್ಲಿ ಇರ್ಲಿ, ಇಲ್ಲಿ ನನಗೆ ಅದು ಬಹಳ ಖುಷಿ ಕೊಡ್ತಿರತ್ತಲ್ಲ. ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕಡಿಮೆ ಆಗ್ಲಿ, ಏನೋ ಚಾರ್ಜ್ ಹಾಕಿದ್ರು ಅದೇನೋ ಡೆಪಾಸಿಟ್ ಕಡಿಮೆ ಆಯ್ತು, ಇಲ್ಲಿ ಎಷ್ಟು ದುಃಖ ಆಗತ್ತಾರ, ಏನು ಮುಟ್ಟಿಲ್ಲ ಮಾಡಿಲ್ಲ ಏನೂ ಮಾಡಿಲ್ಲ. ಅದಕ್ಕೆ ರಜನೀಶ್ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಆ ನಂದು ಅನ್ನೋ ದುಡ್ಡು ಇದೆಯಲ್ಲ ಇವೆಲ್ಲದಕ್ಕಿಂತ ಈಗ ಅಗ್ರಗಣ್ಯದಲ್ಲಿರೋದು ಈ ದುಡ್ಡೆ. ಯಾರ ಹೆಂಡತಿ ಈಗ ಏನು ಅಷ್ಟೊಂದು ಮೊದ್ಲು ಬಹಳ ಇತ್ತು, ಹೆಣ್ಣಿಗೆ ಬಹಳ ಏನಿಲ್ಲ, ಮನೆಯೊಳಗೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಅವಾಗ ಒಬ್ರು ಕವಿ ಹೇಳ್ತಿದ್ರೆ ನಿಸಾರ್ ಅಹಮದ್ ಏನೋ ಅನ್ಸುತ್ತೆ, ಅದನ್ನ ಹೇಳಿದವರು. ಹಾಗಾಗಿ ಅವಾಗ ಇದ್ದಿದ್ದು ಬೇರೆ ಅದು, ಈಗ ಆ ರೀತಿ ಇಲ್ಲ. ಈಗ ಹೆಂಡತಿ ಇರ್ಲಿಲ್ಲ ಅಂದ್ರೆ ಯಾರಿಲ್ಲ ಅಂದ್ರೆ ಪರವಾಗಿಲ್ಲ, ದುಡ್ಡಿದ್ರೆ ಯಾರು ಬಂದು ನನ್ನ ನೋಡ್ಕೋತಾರೆ. ದುಡ್ಡು ಯಾವಾಗ್ಲೂ ಅಂತ್ಯಕಾಲದಲ್ಲಿ ಇರ್ಬೇಕು, ಎಲ್ಲವನ್ನು ಮಕ್ಳು ಕೊಡಬಾರ್ದು, ಅವ್ರು ಕೊಡ್ಬಾರ್ದು, ನಂದು ತಿರ್ಲೇಬೇಕು ಅಂತ ಕೊನೆವರೆಗೂ ಅದು ಅತ್ಯಂತ ಗುರುಗಳಿಗಿಂತನೂ ಜಾಸ್ತಿ ವಿಶ್ವಾಸ. ಗುರುಗಳು ಹೇಳ್ತಾರೆ ಹಂಗಂತ ಅವ್ರ ಮೇಲೆಲ್ಲ ವಿಶ್ವಾಸ ಇಡಕ್ಕಾಗತ್ತ? ಎಷ್ಟು ಬೇಕಷ್ಟು ಅದನ್ನ ಗುರುಗಳಿಗೆ ಹೋಗ್ಬೇಕು, ನಮಸ್ಕಾರ ಮಾಡ್ಬೇಕು, ಎಲ್ಲಾ ಮಾಡ್ಬೇಕು, ಆದ್ರೆ ನಮ್ದು ತಿರ್ಬೇಕು. ಎಲ್ಲವನ್ನೂ ಬಿಟ್ಟು ಎಲ್ಲ ನಮ್ ಕೈಲಿ ಹಂಗೆ ಬೈಲಲ್ಲಿ ಆರೋದಿಕ್ ಆಗಲ್ಲ. ಅಷ್ಟು ಅವುಗಳೆಲ್ಲ ಪೂರ್ತಿ ನಮ್ಗೆ ಒಳಗಡೆ ಇದೆ. ಏನಿದೆ ಅಲ್ಲ ದುಡ್ಡು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಈ ಮೂರೇ ಜಾಸ್ತಿ ಎಲ್ಲರನ್ನು ಬಂಧಿಸಿರೋದು. ಆ 3 ವಿವಿಧ ರೂಪದಲ್ಲಿದೆ ಅಷ್ಟೇನೆ, ಕಾಮಿನಿ ಕಾಂಚನ ಕೀರ್ತಿ, ಅವುಗಳದೇ ವಿವಿಧ ರೂಪಗಳು ಅವುಗಳೆಲ್ಲ. ಬಾಕಿದೆಲ್ಲವೂ ನನಗದು ಒಳಗಡೆ ಅದು ಮಾತಾಡಿಸ್ತಿರತ್ತೆ ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಸಾಧಕ ಆಗಿಲ್ಲ. ನಾವು ಸಾಧಕರಾಗಿದ್ರೆ ಒಳಗಡೆ ನನಗೆ ಯಾವ್ದ್ಯಾವ್ದು ಮಾತಾಡ್ತಿರತ್ತೆ ಅಂತ ನೋಡಿದ್ರೆ ಗೊತ್ತಾಗತ್ತೆ. ಅದು ದುಡ್ಡೊಂದು ಅಲ್ಲಿ ಹೊರಗಡೆ ಎಲ್ಲ ಏನೇನಾರು ಆಗ್ತಿದ್ರು, ಇಲ್ಲಿ ಬಹಳ ತಾಪ ಆಗ್ತಿರತ್ತೆ. ಮಕ್ಳು ಏನ್ ನಮ್ ದುಡ್ಡನ್ನ ಆರಾಮಾಗಿ ಖರ್ಚು ಮಾಡ್ತೀರ, ಏನ್ ಸಂಕಟ ಆಗ್ತಿರತ್ತೆ. ನಾನ್ ಎಷ್ಟ್ ಕಷ್ಟಪಟ್ಟು ನಾನ್ ಗೂಡ್ಸಿರ್ತೀನಿ, ಇವಕ್ಕೇನೋ ದುಡ್ಡನ್ ಲೆಕ್ಕನೇ ಗೊತ್ತಿಲ್ವಲ್ಲ, ಅದೆಲ್ಲ ದುಡ್ಡಿನ ವ್ಯಾಮೋಹ ಮಾತಾಡ್ತಿರತ್ತೆ.
ನಾವೇನಂತೀವಿ, ಇಲ್ಲ ಇಲ್ಲ ಬುದ್ಧಿವಾದ ಹೇಳ್ತಿದೀವಿ, ತಿಳುವಳಿಕೆ ಹೇಳ್ತಿದೀವಿ, ಮುಂದೆ ಅವ್ರಿಗೆ ಜೀವನ ಮಾಡಕ್ ಇಲ್ಲ. ನನ್ನೊಳಗಿರುವ ದುಡ್ಡಿನ ದಾಹ ಅದೆಲ್ಲ ಮಾತಾಡಿಸ್ತಿರತ್ತೆ. ಅದು ಇಡೀ ಬ್ಲಡ್ ಆಗಿದೆ, ರಕ್ತವಾಗಿದೆ. ದುಡ್ಡಿನ ಮೋಹ ಎಷ್ಟೇ ಎಲ್ಲ ಏನೇ ಮಾತಾಡ್ಲಿ, ಯಾವ್ದೇ ಗುರುಗಳ ಹತ್ರ ಹೋಗ್ಲಿ, ಎಲ್ಲೇ ಮಾಡ್ಲಿ, ಮೊದ್ಲೇ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ, ಇಷ್ಟೇ ದಕ್ಷಿಣೆ ಕೊಡ್ಬೇಕು. ಇದು ಅಕಸ್ಮಾತ್ ಕೈ ತಪ್ಪೇನಾದ್ರು ಕೊಟ್ಬಿಟ್ರೆ ಅವತ್ ಏನ್ ಮಾಡಿದ್ರು ಸಮಾಧಾನ ಆಗಲ್ಲ. ಅವಕ್ಕೆಲ್ಲ ಕರೆಕ್ಟ್ ನಿಯಮಬದ್ಧವಾಗಿ ಇಟ್ಟಿರ್ತೀವಿ, ಇಷ್ಟೇ ಕೊಡ್ಬೇಕು, ಸತ್ಸಂಗಕ್ಕೆ ಇಷ್ಟ್ ಕೊಡ್ಬೇಕು, ಇದಕ್ಕೆ ಇಷ್ಟ್ ಕೊಡ್ಬೇಕು, ಗುರುಗಳಿಗೆ ಇಷ್ಟ್ ಕೊಡ್ಬೇಕು. ಅದೆಲ್ಲ ಮಾತಾಡ್ತಿರೋ ದುಡ್ಡು ಭಕ್ತಿನೋ ಅದು ನಮಗ್ ಗೊತ್ತಾಗೋದಿಲ್ಲ. ಅದು ಬಹಳ ನಾವು ದೊಡ್ಡ ಸಾಧಕರು. ಗುರುಗಳೇ, ನಿಮ್ಗೆ ನಮ್ ಜೀವನ, ನಮ್ದೆಲ್ಲ ಯಾರಿಗೆ? ಎಲ್ಲ ನಿಮಗೆ ಅರ್ಪಿಸಿದೀವಿ, ನಿಮ್ ಮೇಲೆ ಭಾರ ಹಾಕಿರೋದು, ನಿಮ್ ಮೇಲೆ ಭಾರ ಹಾಕಿ ನಾವ್ ಜೀವನ ಮಾಡ್ತಿರೋದು ಅಂತ ಹೇಳ್ತಿರ್ತೀವಿ. ನಿಜವಾಗ್ಲೂ ಹಾಗಿದೀಯಾ? ನನ್ನೊಳಗೆ ದುಡ್ಡಿನ ಭರವಸೆ ಇದೆಯೋ, ಗುರುಗಳ ಭರವಸೆ ಇದೆಯೋ ನಾನೇ ನೋಡ್ಬೇಕು. ಗುರುಗಳ ಮೇಲೆ ಭರವಸೆ ಇಟ್ಟವರು, ಗುರುಗಳಿಗೆ ಅರ್ಪಿಸಿದವರು ಆತ್ಮವಸ್ತುವೇ ಆಗ್ತೀವಿ, ಗುರುಗಳೇ ಆಗ್ತೀವಿ. ದುಡ್ಡಿಗೆ ಇವುಗಳಿಗೆ ಜಗತ್ತಿಗೆ ಅರ್ಪಿಸ್ಕೊಂಡಿರೋರು ಅದೇ ಆಗ್ತೀವಿ. ನಾವ್ ಯಾವ್ದೇ ಅದಕ್ಕೆ ನನ್ನ ಮನಸ್ಸು ಅರ್ಪಿಸ್ಕೊಂಡಿರುತ್ತೋ ಅದೇ ನಾವ್ ಆಗ್ತೀವಿ. ಹಾಗಾಗಿ ವಿತ್ತ ಅದು ಬಹಳ ಖುಷಿ ಕೊಡುತ್ತಂತೆ. ಅದಂತೂ ಅನುಭವದಲ್ಲಿ ಇದ್ದೇ ಇದೆ. ಅದು ವಿತ್ತ ಮತ್ತೆ ಆತ್ಮಜ, ಮಗ, ಮಕ್ಕಳುಗಳು, ಹೆಣ್ಣಾಗ್ಲಿ ಗಂಡಾಗ್ಲಿ ಒಟ್ಟು ಮಗ, ಅವ್ರ ಬಗ್ಗೆ ಬಹಳ ಆನಂದ. ಅವನ್ ಪಾಸ್ ಆದ್ರೆ ನಮಗ್ ಬಹಳ ಖುಷಿ, ಅವನಿಗೆ ಕೆಲ್ಸ ಸಿಕ್ಕಿದ್ರೆ ನನಗ್ ಬಹಳ ಖುಷಿ, ಫಾರಿನ್ಗ್ ಅವನ್ ಹೋದ್ರೆ ನನಗ್ ಖುಷಿ. ಅವನೇನು ಒಂದಿನಾನು ನನಗ್ ಬೆಲೆ ಕೊಡ್ಬಾರ್ದು, ಕೊಟ್ಟೇ ಇಲ್ಲ, ಮರ್ಯಾದೆನೆ ಕೊಟ್ಟಿಲ್ಲ. ಅವ್ನೇನು ನನಗ್ ದಿನಾ ಬೈತಾರೆ, ಏನಂತ ಸಾಕಿದ್ಯಾ ನೀನ್ ನನಗೆ, ನೀನ್ ನನಗೆ ಹಿಂಗ್ ಸಾಕಿರೋದಕ್ಕೆ ನಾನು ಹಿಂಗೆ. ಬಾಕಿಯವ್ರು ನೋಡೋಗ್ ಎಷ್ಟ್ ಚೆನ್ನಾಗ್ ಓದ್ಸಿದಾರೆ, ಬಾಕಿಯವ್ರು ನೋಡೋಗ್ ಹೆಂಗ್ ಇಟ್ಟಿದ್ದಾರೆ, ಹೆಂಗ್ ಮಾಡಿದಾರೆ, ಎಲ್ಲ ಮಗ ಮಗಳು ಎಷ್ಟೇ ಬೈತಿರ್ತಾರೆ, ಆದ್ರೂ ಇವ್ರಿಗೇನ್ ವ್ಯಾಮೋಹ ಹೋಗೋದಿಲ್ಲ. ಅವ್ರು ಎಲ್ಲಾ ಅಂತಾರೆ, ಎಲ್ಲಾ ಮತ್ ಫಾರಿನಲ್ಲಿ ಅವನಿಗೇನಾದ್ರು ಗ್ರೇಡ್ ಬಂದ್ರೆ ಇವ್ರಿಗೆ ಬಹಳ ಖುಷಿ, ಅವನಿಗೆ ಮಗು ಆದ್ರೆ ಇವ್ರಿಗೆ ಬಹಳ ಖುಷಿ, ಅವನಿಗೆ ಏನಾರು ಆದ್ರೆ ಇದು ಖುಷಿ. ಇದು ಆತ್ಮಜಾಲ. ಅದು ಕೊನೆವರ್ಗುನು ಅದ್ರಲ್ಲಂತೂ ಹೇಳ್ತಿರ್ತಾರೆ, ಏನು ಪುತ್ರ ಶೋಕ ನಿರಂತರ ಅಂತ. ಅಕಸ್ಮಾತ್ ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳುಗಳು ಆ ತರದವ್ರು ಏನಾರು ಅಗ್ಲು ಬಿಟ್ರೆ ಅದು ಜೀವನ ಪರ್ಯಂತ ಇರತ್ತೆ ಅಂತ ಮೊದ್ಲು ಹೇಳ್ತಿದ್ರು. ಈಗೇನ್ ಅಷ್ಟೊಂದ್ ಇಲ್ಲ ಅಂತ ಅನ್ಸತ್ತೆ, ಆದ್ರೂ ಕೆಲವರು ಮಾನಸಿಕ ಮಾಡ್ಕೊಂಡು ಇರ್ಬೋದು. ಹಾಗಾಗಿ ಆ ಆತ್ಮಜ ಅನ್ನೋದು ಇವೆಲ್ಲವೂವೆ ನಮ್ಮ ಒಳಗಡೆ ರಕ್ತಗತ ಆಗ್ಬಿಟ್ಟಿದೆ. ನಾವು ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಇವ್ ಯಾವ್ದನ್ನು ಬಿಡಲ್ಲ. ದುಡ್ಡಾಗ್ಲಿ ಇವುಗಳನ್ನೆಲ್ಲ ಏನಿದೆಯಲ್ಲ, ಮಗನ ಮೋಹ ಆಗ್ಲಿ, ಹೆಂಡತಿಯ ವ್ಯಾಮೋಹ, ಮಮಕಾರಗಳು, ಇವೆಲ್ಲ ಒಳಗಡೆ ಬ್ಲಡ್ ಆಗ್ಬಿಟ್ಟಿದೆ. ಅದು ನನ್ನೊಳಗಡೆ. ಅದೇ ನನ್ನನ್ನ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಿ ತಡ್ಕೋತೀವಿ, ನಮ್ ಹೆಂಡ್ತಿಗೆ ಏನು ಅನ್ಬೇಡಿ, ನಮ್ ಗಂಡಂಗ್ ಅನ್ಬೇಡಿ, ನಮ್ ಮಕ್ಳಿಗ್ ಅನ್ಬೇಡಿ. ಇವೆಲ್ಲ ಅದರದ ಮೋಹದ ವ್ಯಾಮೋಹದ ಮಾತುಗಳು. ಅದು ಗೊತ್ತಾಗಲ್ಲ. ಜಗತ್ತಲ್ಲಿ ಅದಕ್ಕೆ ಬಹಳ ಪೋಷಣೆ ಕೊಡ್ತಾರೆ. ಎಲ್ಲಾರಂತ ಏನ್ ಅವ್ರ ಹೆಂಡ್ತಿಗೆ ಎಷ್ಟು ಚೆನ್ನಾಗ್ ಪ್ರೀತಿ ಮಾಡ್ತಾರೆ, ನಮ್ ಬಹಳ ಖುಷಿ ಆಗ್ಬಿಡತ್ತೆ. ಅದು ಇನ್ನೂ ಜಾಸ್ತಿ ಮಾಡಕ್ ಪ್ರಾರಂಭ ಮಾಡ್ತೀವಿ. ಏನು ಒಂದ್ ನಿಮಿಷ ಅವ್ರ ಆ ಕಡೆ ಈ ಕಡೆ ಹೋಗಕ್ಕೆ ಬಿಡಲ್ಲ. ಮಕ್ಳು ಹೋದ್ರೆ ಸಾಕು, ಬರೋವರ್ಗುನು ಎಷ್ಟು ಪರದಾಡ್ತಾರೆ, ಏನೋ ಮಕ್ಳನ್ನ ಎಷ್ಟ್ ಚೆನ್ನಾಗ್ ನೋಡ್ಕೊತಾ ಇದಾರೆ. ಇಂಥ ಮಾತುಗಳೇ ಜಗತ್ತಲ್ಲೆಲ್ಲ. ಅದು ಬಹಳ ಇಷ್ಟ, ನನಗೂ ಒಳಗಡೆನೆ ಇರುತ್ತಾ. ಅದಕ್ಕೆ ಇನ್ನೂ ಬಹಳ ಖುಷಿಯಾಗಿ ಬರೀ ಅಂತದೇ ಮಾಡಿ ಕೊನೆಗ್ ಗೊತ್ತಾಗತ್ತೆ ವಯಸ್ಸಾದಾಗ ಎಂತ ದುಃಖಿ. ಬಹಳ ವಿಷಯ ವಾಸನೆಗಳ ಹತ್ರನೇ ಹೋಗಕ್ಕಾಗಲ್ಲ, ಅಷ್ಟು ವಾಸನೆಗಳು, ವಿಷಯ ವಾಸನೆಗಳು ಅವನನ್ನೇ ದುಃಖಿ ಮಾಡುತ್ತೆ. ಯಾರನ್ನೂ ಮಾಡಲ್ಲ ಹೊರಗಡೆಯವ್ರನ್ನ, ನನ್ನನ್ನೇ ದುಃಖಿ ಮಾಡೋದು. ನನ್ನ ಚಿಂತನೆಗಳು, ನನ್ನ ವಾಸನೆಗಳು ನನ್ನನ್ನೇ ಸುಖ ದುಃಖ ಮಾಡ್ತಿರತ್ತೆ. ಪ್ರತಿದಿನ ನಾನು ಜ್ಞಾನ ಚಿಂತನ, ಗುರುವಿನ ಚಿಂತನ, ಏನು ಭಕ್ತಿ, ಇವುಗಳನ್ನೆಲ್ಲ ಸತ್ಸಂಗವನ್ನ ಮಾಡುವ ಮನಸ್ಸನ್ನ ನೋಡು. ಇವುಗಳನ್ನ ಬಿಟ್ಟು ನೋಡು ಹೇಗಿರುತ್ತೆ ಮನಸ್ಸು. ಒಂದ್ 2 ದಿನ ಅವುಗಳನ್ನ ಮಾಡು. ಅದ್ ಏನ್ ಮಾಡುತ್ತೆ, ಬಹಳ ಬೇಗ ಇದು ನನ್ ಸತ್ಸಂಗವನ್ನ ಬೇಡ ಅನ್ಸತ್ತೆ. ಅದು ಮಾಡಿ 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 ಕೊಳೆಯಲ್ಲಿ ಇದ್ದು ಅಭ್ಯಾಸ ಆಗಿ ಸ್ವಚ್ಛತೆ ಕಡೆ ಕರ್ಕೊಂಬಂದ್ರೆ ಅದು ಕೇಳೋದೇ ಇಲ್ಲ, ವಾಪಸ್ ಅಲ್ಲಿಗೆ ಹೋಗೋಣ ಅನ್ಸುತ್ತೆ. ಹಾಗಾಗಿ ಅಂತ ಮನಸ್ಸಿದ್ರೆ ಬಹಳ ದುಃಖಿ ಆಗ್ತೀವಿ. ಆದ್ರೆ ಅವುಗಳಲ್ಲೆಲ್ಲ ಆನಂದ ಪ್ರಕಟ. ಅಲ್ಲೆಲ್ಲ ಆನಂದ ಇರೋದಕ್ಕೆ ನಾವು ಸುಖ ಇದೆ ಅಲ್ಲಿ. ಇಲ್ಲ ಅಂದಿದ್ರೆ ಯಾರ್ಯಾಕ್ ಬಯಸ್ತಾ ಇದ್ರು ಅಷ್ಟೊಂದು ಜೀವನ ಪರ್ಯಂತ? ಒಂದು ಮನೆ ಕಟ್ಟಿದ್ರೆ ಸಾಕು, ದುಡ್ಡಿದ್ರೆ ಸಾಕು, ಇದ್ರೆ ಇವೆಲ್ಲವೂ ನನಗೆ ಬದುಕಿಗೆ ಬಹಳ ಆರಾಮ, ಅನುಕೂಲತೆಯನ್ನ ಕೊಡುತ್ತೆ. ಕೊಡೋದು ಸುಳ್ಳಲ್ಲ, ಕೊಡುತ್ತೆ. ಆದ್ರೆ ಅವುಗಳು ಬದಲಾವಣೆ ಹೊಂದುತ್ತೆ, ಅದು ಬಹಳ ಕಷ್ಟ. ಅದು ಇದ್ದಂಗೆ ಇದ್ದಿದ್ರೆ ಪರವಾಗಿರ್ಲಿಲ್ಲ, ಬದಲಾವಣೆ ಹೊಂದುತ್ತೆ. ಒಂದು ದಿನ ಇಲ್ದೆ ಮತ್ ಅವೆಲ್ಲವೂ ಇರ್ಬೋದು, ನಾನೇ ಇಲ್ದಿರಂಗ್ ಆಗ್ಬಿಡ್ತೀನಿ. ನನ್ನ ಇಂದ್ರಿಯಗಳೇ ಅವಳನ್ನೆಲ್ಲ ಅನುಭವಿಸದೇ ಇರೋ ಹಾಗೆ ಆಗ್ಬಿಡತ್ತೆ. ಬಹಳ ದುಃಖಿ ಆಗ್ತೀನಿ. ಅವುಗಳಲ್ಲೆಲ್ಲ ಆನಂದ ಪ್ರಕಟ ಆಗತ್ತಲ್ಲ, ಅದನ್ನ ಹೇಳ್ತಿದ್ದಾರೆ. ವಿತ್ತ ದುಡ್ಡು, ಆತ್ಮಜ ಮಗ, ಸಖ, ಕೆಲವರು ಒಳ್ಳೆಯ ಸ್ನೇಹಿತರು ಅವ್ರುಗಳೆಲ್ಲಾರು ಇದ್ರೆ ಅಲ್ಲಿಂದನೂ ಆನಂದ ಪ್ರಕಟ ಆಗತ್ತೆ. ಭುವನಾದಿಗಳು, ಮನೆ, ಜಾಗ, ಮನೆ, ಏನ್ ಜಾಗ, ನನ್ ಜಾಗ ಇಷ್ಟು, ನನ್ ಜಾಗ ಇಷ್ಟು ಅಂತೆಲ್ಲ ಏನ್ ಒಂದ್ ಅರ್ಧ ಇಂಚ್ ಒಂಚೂರು ಆ ಕಡೆ ಅವ್ರು ತಗೊಂಬಿಟ್ರೆ ಏನು ಕೋರ್ಟು ಇವು ಅದನ್ನ ಏನ್
ಬಾಯಲ್ಲಿ ಹೇಳ್ಬೇಕಾರೆಲ್ಲ ಹೇಳ್ತೀವಿ, ಏನ್ ನಮ್ಗೇನ್ ಹೋಗ್ಬೇಕಾರೆ ತಗೊಂಡೋಗ್ತೀವ 6 ಅಡಿ 3 ಅಡಿ ಶಾಶ್ವತ ಅದು ಇದು. ಪ್ರವಚನ ಬಹಳ ಜೋರಾಗಿ, ಪ್ರವಚನ ಕೇಳಿರೋರ್ನ ಯಾರು ಮಾತಾಡ್ಸ್ಬಾರ್ದು, ಪ್ರವಚನ ಹೇಳೋರ್ನು ಮಾತಾಡ್ಸ್ಬಾರ್ದು, ಪ್ರವಚನ ಕೇಳೋರ್ನು ಮಾತಾಡ್ಸ್ಬಾರ್ದು. ಯಾಕೆಂದ್ರೆ ಹೇಳಿ ಹೇಳಿ ಒಂದ್ ಚಟ ಬಿದ್ಬಿಟ್ಟಿರುತ್ತೆ. ಯಾರೇನಾದ್ರು ಮಾತಾಡ್ಸಿದ್ರೆ ಸಾಕು, ಏನ್ ವೈರಾಗ್ಯದ ಮಾತು ಇವುಗಳನ್ನೆಲ್ಲಾ ಮಾತಾಡ್ತಿರ್ತೀವಿ, ಆದರೆ ನಮ್ಮ ಬದುಕಿನಲ್ಲಿ ಏನೂ ಅದನ್ನ ಅಳವಡಿಸ್ಕೊಂಡಿರಲ್ಲ. ಹಾಗಾಗಿ ಆ ಭುವನಾದಿಗಳು ಅದು ಬಹಳ ಆನಂದ ಕೊಡುತ್ತಂತೆ. ನೆರವಿ ಎಡೆಯೊಳು ಸಕಲರ ಮನದ ಅದರ ಆವುದನೆ ಕುರಿತು ನೆಲೆಸುವುದು ಈ ಪರಿಯಂತು ಅತಿ ಮಮತೆಗೆ ಮೊದಲಾದವು ಇರುವಾವುದೇ ರಮಣಿ. ಈ ಎಲ್ಲಾ ಆನಂದಗಳು ಇವುಗಳೆಲ್ಲ ವಸ್ತುಗಳನ್ನ ಹೇಳಿದ್ವಲ್ಲ, ಇದಕ್ಕೆಲ್ಲ ಆಧಾರವಾಗಿರುವಂತಹ ಆನಂದ ಯಾವುದು ನನಗೆ ಹೇಳೋದು ಅಂತ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿಯನ್ನ ಕೇಳ್ತಿದೆ. ನನಗೆ ಈಗ ಇದ್ರಲ್ಲೆಲ್ಲ ಆನಂದ ಅಂತ ನನಗೆ ಅನಿಸ್ತಿದೆ. ಗುರುಗಳನ್ನ ಇದ್ ಮಾಡೋದ್ರಿಂದ, ದೇವತೆಗಳನ್ನ, ನಿಗಮವನ್ನ, ಉಪನಿಷತ್ತುಗಳನ್ನ ಓದೋದು, ಅರ್ಚನೆ ಪೂಜಾರ್ಚನೆಗಳನ್ನ ಮಾಡೋದು, ಯೋಗ ಏನು ಸಾಧನೆಯನ್ನ ಮಾಡ್ತಾರಲ್ಲ ಅಂತರಂಗದ ಸಾಧನೆ, ಯೋಗ ಆಚರಣೆ, ಕುಲ ಆಶ್ರಮ, ಹೋಮ ತಪ ವಿಧಿ, ವರ ವಧು, ವಾಹನ ವಿತ್ತ, ದುಡ್ಡು, ಆತ್ಮಜ, ಮಗ, ಸಖ, ಗೆಳೆಯ, ಭುವನ, ಭೂಮಿಗಳು, ಭೂಮಿಯನ್ನ ಏನ್ ನನ್ ಭೂಮಿ, ನನ್ ಮನೆ, ನಂದಿಷ್ಟು 30-40 ಸೈಟು ನಂದು, ಇವುಗಳೆಲ್ಲ ಏನೇನ್ ಅಂತೀನಲ್ಲ, ಇವುಗಳಲ್ಲೆಲ್ಲ ಆನಂದ ಪ್ರಕಟ ಆಗುತ್ತಲ್ಲ. ಇದಕ್ಕೆಲ್ಲ ಆಧಾರವಾಗಿರುವ ಆನಂದ ಯಾವುದು? ಇವುಗಳೆಲ್ಲ ಯಾವುದ ಆಧಾರದ ಮೇಲೆ ಇವುಗಳೆಲ್ಲ ಆನಂದ ವ್ಯಕ್ತ ಆಗ್ತಿದೆ? ಇದಕ್ಕೆ ಮೂಲವಾದ ಆಧಾರ ಯಾವುದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಈಗ ಎರಡನೆಯದು ತಿರ್ಗಾ ಅದೇ ಕೇಳುತ್ತೆ, ಅದೇ ಇಚ್ಛಾಶಕ್ತಿನೇ ತಿರ್ಗಾ ಕೇಳುತ್ತೆ. ಒಲ್ಲೆನಿಸದ, ನನಗೆ ಸಾಕು ಅಂತ ಅನ್ನಿಸ್ಬಾರ್ದು, ಆದ್ರೆ ಜಗತ್ತಿನ ಎಲ್ಲಾ ಖುಷಿಗಳು ಸಾಕು ಅನ್ಸತ್ತೆ. ಪ್ರತಿದಿನ ನಮ್ಮನ್ನ ನಾವು ನೋಡಿದ್ರೆ ಪ್ರತಿದಿನ ರಾತ್ರಿ ನಿದ್ದೆ ಮಾಡೋಸಕ್ಕೆ ಎಲ್ಲ ಸಾಕು ಅನ್ಸಿರತ್ತೆ. ಎಷ್ಟೇ ದುಡ್ಡನ್ನ ಎಣ್ಸಿರು ಮಾಡಿರು ಎಲ್ಲಾ ಮಾಡಿರು, ವಿಪರೀತವಾದ ಊಟ ಮಾಡಿರು, ಏನೇ ಮಾಡಿರು, ಇಡೀ ಬದುಕೆಲ್ಲ ದಿನ ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿರ್ತೀರ, ಸಾಕು ಅನ್ಸತ್ತೆ. ಇವೆಲ್ಲ ಸಾಕು, ಇವೆಲ್ಲ ಬೇಡ ಅನ್ಸತ್ತೆ. ಒಂದೊಂದ್ಸರಿ ಬೇಜಾರಾಗತ್ತೆ, ಸಾಕಪ್ಪ. ಅದೇ ಹೆಂಡತಿ ಮಕ್ಳಿಗೆ ಏನ್ ಪರದಾಡ್ತಿರ್ತೀನಿ, ತುಂಬಾ ಹೊತ್ತಿದ್ರೆ ಸಾಕು ಅನ್ಸತ್ತೆ, ಸಾಕಪ್ಪ ಇವ್ರದು ಅಂತ. ಒಲ್ಲೆನಿಸದ, ಆ ರೀತಿ ಅನ್ನಿಸ್ಬಾರ್ದು. ಆ ರೀತಿ ಯಾವ್ದಾರು ಇದೆಯಾ? ಒಲ್ಲೆನಿಸದ ಆಗುಂತಕವಲ್ಲದ, ಮೊದ್ಲು ಇರ್ಲಿಲ್ಲ, ಕೊನೆಯಲ್ಲೂ ಇಲ್ಲ, ಈಗ ಮಧ್ಯದಲ್ಲೇನೋ ಬಂದಿರೋದು, ಆ ತರ ಇರಬಾರ್ದು. ನಮ್ಗೆಲ್ಲವೂ ಅದೇ ರೀತಿಯಾಗಿರೋದು. ಆದ್ರೆ ನಮ್ಗೇನ್ ಅನ್ಸಿದೆ, ನಾವು ಪರ್ಮನೆಂಟ್, ಹೆಂಡತಿ ಪರ್ಮನೆಂಟ್, ಗಂಡ ಪರ್ಮನೆಂಟ್, ಮಕ್ಕಳು ಪರ್ಮನೆಂಟ್, ಮನೆ ಪರ್ಮನೆಂಟ್, ಇದೇ ಸುಖ ದುಃಖಕ್ಕೆ ಆಗ್ತಿರೋದು. ನಾನು ಒಂದು ದಿನ ನಾನೇ ಇರ್ಲಿಲ್ಲ, ನಾನೇ ಕೆಲವು ವರ್ಷಗಳ ಮೊದ್ಲು ಇರ್ಲಿಲ್ಲ ನಾನು, ಈಗ ಜಗತ್ತಿಗೆ ಬಂದೆ, ಮುಂದೆ ಒಂದು ದಿನ ಇರಲ್ಲ ನಾನು. ಹಾಗೆ ಎಲ್ಲವರು ನಮ್ಮ ಮನೆಯವರೆಲ್ಲ, ನಾನ್ ಮೊದ್ಲು ಒಬ್ಳೆ ಆರಾಮಾಗಿದ್ದೆ, ನಂತರ ಯೌವನಕ್ಕೆ ಬಂದಾದ್ಮೇಲೆ ಮದ್ವೆ ಆದೆ, ಆವಾಗ ಮಧ್ಯದಲ್ಲಿ ಬಂದಿದ್ದು ಪತಿ, ಆದ್ರೆ ಜೀವನ ಪರ್ಯಂತ ಮೊದ್ಲಿಂದನೂ ಇದಾರೆ ಅನ್ಸುತ್ತಲ್ಲ ಅವರು. ನಮ್ಗೆ ಅದು 7 ಜನ್ಮ ಅಂತ ಬೇರೆ, ಈಗಲ್ದೆ ಮುಂದನೆ 7 ಜನ್ಮಕ್ಕೂ ಬೇರೆ. ಎಷ್ಟು ಭಾವನೆಗಳನ್ನೆಲ್ಲ, ತಪ್ಪು ಭಾವನೆಗಳು ನಮಗ್ ಸುಖ ದುಃಖ, ಬರೀ ಭಾವನೆಗಳೇ, ಬರೀ ತಿಳುವಳಿಕೆಗಳೇ. ಜ್ಞಾನ ಅಂದ್ರೆ ಈ ತಪ್ಪು ತಿಳುವಳಿಕೆ ಹೋಗ್ಸೋದು ಬಿಟ್ರೆ ಹೊಸಾದ್ ಏನೂ ಮಾಡೋದಲ್ಲ. ಈಗ ಒಂದು ಶಿಲೆ ಇದೆ, ಆ ಶಿಲೆಯಲ್ಲೇ ವಿಗ್ರಹ ಇದೆ, ಆ ಶಿಲೆನ ಅವ್ರು ಏನೂ ಮಾಡಲ್ಲ, ಅಲ್ಲಿ ಏನೇನ್ ಬೇಡವಲ್ಲ ಅದನ್ನೆಲ್ಲ ತೆಗಿತಾರೆ. ಆ ತೆಗಿಯೋದೇ ಈಗ ಜ್ಞಾನ. ನಿನ್ನನ್ನ ಏನೂ ಕಷ್ಟಪಡಿಸಲ್ಲ, ನಿನಗೇನೂ ಸಾಧನೆಗಳನ್ನ ಹೇಳೋದಿಲ್ಲ, ಏನೂ ಎಲ್ಲವೂ ಹಾಗೆ ಇರ್ಲಿ, ಅವುಗಳ ಬಗ್ಗೆ ಏನ್ ತಪ್ಪು ತಿಳುವಳಿಕೆ ಇದೆಯಲ್ಲ ಅದನ್ನ ಬಿಡಿಸೋದು. ಜ್ಞಾನ ಅಂದ್ರೆ ಅದಕ್ಕೆ ಅತ್ಯಂತ ಶ್ರೇಷ್ಠ. ಸುಳಿದ ಬಾಳೆಹಣ್ಣಿನ ರೀತಿ, ಕರಗತ ಮಾಣಿಕದಂತೆ ಹೊರಗಣ. ಅದಕ್ಕಾದ್ರೆ ಕೆಲವು ಅಂತಃಕರಣ, ಅದಕ್ಕೆ ತಯಾರಿ ಬೇಕಾಗುತ್ತೆ. ಈ ತಪ್ಪು ತಿಳುವಳಿಕೆಗಳು ಏನು ಜ್ಞಾನದ ಬಗ್ಗೆ, ದೇವರ ಬಗ್ಗೆ, ನನ್ ಬಗ್ಗೆ, ಇವುಗಳೇನ್ ತಪ್ಪಿದೆಯಲ್ಲ ಇವುಗಳನ್ನ ಹೋಗ್ಲಾಡಿಸ್ಕೊಂಡ್ರೆ ಸಾಕು, ಇನ್ನೇನು ಮಾಡಕ್ ಬೇಡ. ಬರೀ ಬುದ್ಧಿಯ ಜ್ಞಾನ ಅಂದ್ರೆ ಬರೀ ಬುದ್ಧಿಯನ್ನ ಪ್ರಖರಗೊಳಿಸೋದು, ಇಲ್ಲೇನೂ ಮಾಡೋ ಹಾಗಿಲ್ಲ. ಅದನ್ನ ಈಗ 9ನೇ ಕತೆ ಹೇಳ್ತಿದ್ವಲ್ಲ, ಹೊರಗಣ ವಿಷಯದ ಚಿಂತೆಯ ನುಡಿದು ಬರಿಗತ ಗೋಷ್ಠಿಗಳಂ ನೆರೆಗಳಿದು, ಇದು ಅಂತಃಕರಣ ಶುದ್ಧತೆ. ಈ ರೀತಿ ಅಂತಃಕರಣ ಆದ್ರೆ ಇಲ್ಲೇ ಬ್ರಹ್ಮಜ್ಞಾನ ಪ್ರಕಟ ಆಗತ್ತೆ. ಏನೂ ಸಾಧನೆ ಇಲ್ಲ, ಎಲ್ಲಿರ್ತೀಯ, ಹೇಗಿರ್ತೀಯ, ಏನ್ ಅದೇ ಕ್ಷಣ. ಅವೆಲ್ಲವೂ ಹೊರಗಿನಿಂದ ಉಪಾದಿಂದ ಹೇಳೋದು. ನಾನು ಈಗ ಕೂತಿದ್ದೀನಿ, ಮಾಡಿದೀನಿ, ಹೆಣ್ಣಿದ್ದೀನಿ, ಹಿಂಗ್ ಕೇಳ್ತಾ ಇದ್ದೀನಿ, ಏಕಾಗ್ರತೆಯಿಂದ ಕೇಳ್ತಿದ್ದೀನಿ, ಇದೆಲ್ಲ ಹೊರಗಿನ ಉಪಾಧಿ. ಇದಕ್ಕೂ ಆತ್ಮವಸ್ತುವಿಗೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಮೊದಲು ಈ ರೀತಿ ಅನ್ನಿಸ್ಬೇಕು ಅಂದ್ರೆ ಅಂತಃಕರಣ ತಯಾರಿ ಇರ್ಬೇಕು. ಹೊರಗಣ ವಿಷಯದ ಚಿಂತೆಯ ನುಳಿದು, ಮೊದಲು ಹೊರಗಿನ ಇಂದ್ರಿಯಗಳಲ್ಲಿ ಏನು ಮನಸ್ಸು ಪರದಾಡ್ತಿದೆಯಲ್ಲ ಅವುಗಳ ವಿಷಯಗಳ ಚಿಂತನೆಯನ್ನ ಕಡಿಮೆ ಮಾಡ್ಬೇಕು.
ಹೊರಗಿನ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳು. ಬರಿಗತ ಗೋಷ್ಠಿ ಅಂದ ತಕ್ಷಣ ನಾನು ರಾಜಕೀಯ ಏನೋ ಜಗತ್ತಿನ ವಿಷಯ, ಕೆಲವು ಸರಿ ಈ ಸತ್ಸಂಗದೇ ಬರಿಗತ ಗೋಷ್ಠಿ ಮಾಡ್ತಿರ್ತೀವಿ. ಬರೀ ಸುಮ್ನೆ ಮಾತುಗಳು, ವಾದ ವಿವಾದಗಳು, ಇಲ್ಲಿಗೊಂದ್ ಪ್ರಶ್ನೆ ಅದಕ್ಕೊಂದು ಉತ್ತರ, ಅದಕ್ಕೊಂದ್ ಪ್ರಶ್ನೆ ಅದಕ್ಕೊಂದು ಉತ್ತರ, ಇವುಗಳು ಚಿಂತನ ಮಾಡುವ ಕ್ರಮ ಅಲ್ಲ. ನನಗೇ ಅಂತರಂಗದಲ್ಲಿ ಸಂಶಯ ಬರಬೇಕು, ನನಗೇ ಒಳಗಡೆ ಮನನ ಆಗ್ಬೇಕು, ಅದು ಅಂತರಂಗದ. ಹೊರಗಿನ ಬರಿಗತ ಗೋಷ್ಠಿಗಳನ್ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ. ನಿಜವಾದ ವೈರಾಗ್ಯ ಅಂದ್ರೆ ಇದೇನೆ. ಈ ರೀತಿಯಾಗಿ ನಿನಗೆ ಅಳವಡದೆ ಮುಂದಿನ ಸಾಧನ ಬರೋದಿಲ್ಲ. ಆತ್ಮಜ್ಞಾನ ಸುಲಭ ಇದೆ. ಯಾಕೆ ನನಗೆ ಕಷ್ಟ ಆಗ್ತಿದೆ ಅಂದ್ರೆ ಈ ರೀತಿಯಾಗಿ ನನಗೆ ಅಂತಃಕರಣ ಇಲ್ಲ, ನನ್ನ ಜೀವನ ನಾನು ಈ ರೀತಿ ರೂಪಿಸ್ಕೊತಾ ಇಲ್ಲ. ನಾನು ಹೊರಗಣ ವಿಷಯದ ಚಿಂತೆ ಮಾಡ್ಲೇಬೇಕು. ಅವರು ನಿಜಗುಣರೆಲ್ಲರೂ ಅವರ ಜೀವನದಲ್ಲಿ ಅದನ್ನೆಲ್ಲಾ ಮಾಡಿ ನಮಗೆ ಸುಲಭವಾಗೆಲ್ಲ ಹೇಳ್ತಿದ್ದಾರೆ. ನಾನೀಗ ಏನೂ ಸಂಶೋಧನೆ ಬೇಡ, ಎಲ್ಲವನ್ನು ನಿಮ್ಗೆ ರೆಡಿ ಮಾಡಿ ಕೊಟ್ಟಿರೋದು. ಅವ್ರು ಹೇಳುವ ರೀತಿ ನಡೆದ್ರೆ ಸಾಕು. ಮನೆಯಲ್ಲೂ ಅಷ್ಟೇನೆ, ತಂದೆ ತಾಯಿಗಳೆಲ್ಲಾ ಮಾಡಿರ್ತಾರೆ, ಸುಮ್ನೆ ಅವುಗಳನ್ನ ನೋಡ್ಕೊಂಡು ಹೋಗಿ ಸಾಕು ಅಂತಿರ್ತಾರೆ. ಅದನ್ನೇ ನೋಡ್ಕೊಂಡು ಹೋಗಕ್ ಬರೋದಿಲ್ಲ, ಅಲ್ಲೇ ತಪ್ಪುಗಳನ್ನ ಮಾಡ್ತಿರ್ತೀವಿ. ಅದೇ ರೀತಿ ಈಗ ಜ್ಞಾನದಲ್ಲೂ ಇಲ್ಲೇನೂ ಮಾಡೋ ಹಾಗಿಲ್ಲ. ಗುರುಗಳು ಏನ್ ಹೇಳ್ತಿದಾರಲ್ಲ ಆ ರೀತಿ ನೋಡ್ತಾ ಹೋಗೋದು. ಆ ಬರಿಗತ ಗೋಷ್ಠಿಗಳ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ ಸುಜನರ ಗೋಷ್ಠಿಗಳಂಸೆಲೆ ಬಿಡದೆ. ಸುಜನರ ಗೋಷ್ಠಿ ಮಾಡ್ಬೇಕು ಅಂದ್ರೆ ಮಹಾತ್ಮರ ಸತ್ಸಂಗದ ಗೋಷ್ಠಿಯನ್ನ ಮಾಡ್ಬೇಕು. ಯಾವ ರೀತಿ ಗೋಷ್ಠಿ ಮಾಡ್ಬೇಕಂದ್ರೆ ನನ್ನನ್ನ ಕಳ್ಕೊಳ್ಳೋ ರೀತಿ ಗೋಷ್ಠಿ ಇರ್ಬೇಕು. ಪುನಃ ಅಲ್ಲೋಗಿ ನನ್ನ ವೈಭವ, ನನ್ನ ಪಾಂಡಿತ್ಯವನ್ನ, ನನ್ನ ಚಿಂತನವನ್ನ, ನನ್ನ ಏನ್ ಗೊತ್ತಿರತ್ತಲ್ಲ ಇದ್ರ ಬಗ್ಗೆ ನಾನಲ್ಲಿ ಮಾತಾಡೋದು, ಹೇಳೋದು ಮಾಡೋದ್ರಿಂದ ಎಲ್ಲರಿಂದನೂ ನನ್ ಶಬಾಷ್ ಅನ್ಸ್ಕೋಬಹುದು. ಎಲ್ಲರೂ ನನ್ನನ್ನ ಹೊಗಳಬಹುದು. ಎಲ್ಲರೂ ಏನ್ ಬ್ರಹ್ಮಜ್ಞಾನಿಗಳಷ್ಟೇನೆ ನಮ್ಮನ್ನ ಶ್ರೇಷ್ಠ ಅಂತ ಅನ್ಬೋದು. ಆದ್ರೆ ನನ್ನೊಳಗೆ ಏನೂ ಅನುಭವ ಇರ್ಲಿಲ್ಲ ಅಂದ್ರೆ ಅದಕ್ಕೇನು ಉಪಯೋಗ ಆಗೋದಿಲ್ಲ. ಹಾಗಾಗಿ ನಿಜ ವೈರಾಗ್ಯದ ಸುಜನರ ಗೋಷ್ಠಿಗಳು ಎಂತ ಗೋಷ್ಠಿಗಳನ್ನ ಮಾಡ್ಬೇಕಂದ್ರೆ ನಾನ್ ಅನ್ನೋದನ್ನ ನನಗೆ ಕಡಿಮೆ ಆಗ್ತಾ ಹೋಗ್ಬೇಕು. ಎಲ್ಲಿ ನಾನು ಯಾವ ಸತ್ಸಂಗವನ್ನ ಕೇಳಿದ್ರೆ, ಯಾವ ಸತ್ಸಂಗವನ್ನ ಮಾಡಿದ್ರೆ ನಾನಿವತ್ತು ಚೆನ್ನಾಗ್ ಒಳ್ಳೇದನ್ನ ಮಾಡ್ದೆ, ನನ್ನ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಬರಬಾರ್ದು, ನನ್ನ ಮನಸ್ಸಿನೆಲ್ಲ ತಣ್ಣಗಾಗ್ಬೇಕು, ಮನಸ್ಸನ್ನ ಪ್ರಚೋದನೆಗೊಳಿಸುವ ಸತ್ಸಂಗ ಇರಬಾರ್ದು, ನನ್ನ ವಾಸನೆಗಳನ್ನ ಪ್ರಚೋದನೆಗೊಳಿಸ. ನನ್ಗೆ ಯಾರೋ ಪ್ರವಚನವನ್ನ ಕೇಳ್ಬೇಕಾದ್ರೆ ಏನೋ ಒಂದ್ ಕೋಪ ಬಂತು, ಏನೋ ಆವೇಶ ಆಯ್ತು, ಹಾಗಾಯ್ತು ಹೀಗಾಯ್ತು, ಇದು ಪ್ರವಚನ ಆಗೋದಿಲ್ಲ. ನಾನು ಕೇಳುವ ರೀತಿ ತಪ್ಪಿದೆ. ಹಾಗಾಗಿ ಯಾವ ಪ್ರವಚನವನ್ನ ಕೇಳಿದ್ರೆ ನನ್ನ ಇಂದ್ರಿಯಗಳು ಸ್ತಬ್ಧ ಆಗ್ಬೇಕು, ನನ್ನ ಮನಸ್ಸು ತಣ್ಣಗಾಗ್ಬೇಕು, ಅಂತ ಪ್ರವಚನಗಳು, ಅದು ಸುಜನರ ಗೋಷ್ಠಿಗಳು. ಅಂತ ಜ್ಞಾನವನ್ನ ಕೇಳ್ಬೇಕು. ನನ್ನ ಇಂದ್ರಿಯಗಳು, ಮನಸ್ಸು, ಬುದ್ಧಿಯನ್ನು ಬಹಳ ವಿಪರೀತ ಬಳಸ್ಬಾರ್ದು. ಏನೂ ಗೊತ್ತಿಲ್ಲ ಬುದ್ಧಿಗೆ. ಏನ್ 4 ಗ್ರಂಥಗಳನ್ನ ಓದಿರ್ತೀವಿ, ಎಲ್ಲೋ ಒಂದ್ ಸ್ವಲ್ಪ ಅವ್ರಿವ್ರ ಮಾತುಗಳನ್ನ ಕೇಳಿ ನನಗೇ ಗೊತ್ತಿದೆ ಅನ್ನೋ ಹಾಗೆ ಮಾಡ್ತೀವಲ್ಲ, ಆ ಬುದ್ಧಿ ದಾರಿ ತಪ್ಸುತ್ತೆ. ಆ ಬುದ್ಧಿನ ಸ್ವಲ್ಪ ಸತ್ಸಂಗದಲ್ಲಿ ಕಟ್ಟಿಡು. ಬೇರೆ 23 ಗಂಟೆ ಮಾಡು. ಈಗ ಏನ್ ಮಹಾತ್ಮರು ಹೇಳ್ತಿದಾರಲ್ಲ ಅಲ್ಲಿ ಸ್ವಲ್ಪ ಬಹುಬುದ್ಧಿಗಳನ್ನು ಇಕ್ಕಿ, ಅದೇ ಯಾಜ್ಞವಲ್ಕರು ಹೇಳ್ತಾರೆ ಮೈತ್ರಾದೇವಿಗೆ, ನಿನಗೇನು ಬ್ರಹ್ಮಜ್ಞಾನ ಬೇಕು ಅಂತೆಲ್ಲ ಬಹಳ ಸುಲಭ. ನೆರೆ ಕೇಳು, ಕೇಳ್ದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ಆ ಮರಿಬಾರ್ದು ಅಂತಿದ್ರೆ ಬರೀ ನೆರೆ ಕೇಳ್ಬೋದು, ಕೇಳಿದುದನ್ನು ಪುನಃ ಮನನ ಮಾಡ್ಬೇಕು. ನಾವು ಮನನ ಮಾಡೋದಿಲ್ಲ, ಬರೀ ಕೇಳೋದು, ಇನ್ನೊಬ್ರಿಗೆ ಹೇಳೋದು ಆಗೋದ್ರಿಂದ ಆ ನನಗೆ ಅನುಭವಕ್ಕೆ ಬರೋದಿಲ್ಲ. ನನ್ನ ದೇಹಾದಿಗಳಿಂದ ನಾನು ಪ್ರತ್ಯೇಕ ಆಗ್ಬೇಕಾಗಿದೆ, ನನ್ನ ಮನಸ್ಸಿನಿಂದ ನಾನು ಪ್ರತ್ಯೇಕ ಆಗ್ಬೇಕಾಗಿದೆ. ನನ್ನದು ಬಹಳಷ್ಟು ಇದೆ ಒಳಗಡೆ ಅಂತರಂಗದಲ್ಲಿ. ನನ್ನ ದೇಹದಿಂದ, ನನ್ನ ಮನಸ್ಸಿನ, ನನ್ನ ವಾಸನೆಗಳಿಂದ ನಾನು ಬಿಡುಗಡೆ ಆಗ್ಬೇಕಾಗಿದೆ. ಹೊರಗಿನ ವಿಷಯಗಳನ್ನ ತಗೊಂಡು ಏನ್ ಮಾಡೋದು? ಅವುಗಳನ್ನೆಲ್ಲ ಸುಧಾರಣೆ ಎಷ್ಟೇ ಮಾಡಿದ್ರು ಅದು ಇರೋದೇ ಆ ರೀತಿ, ಅದಾಗೋದೇ ಆ ರೀತಿ ತಿಳುವಳಿಕೆಯಿಂದ ಅವುಗಳನ್ನೆಲ್ಲ ಬಿಟ್ಟು ಸುಜನರ ಗೋಷ್ಠಿಗಳಂಸಲೆ ಬಿಡದೆ. ಸುಜನರ ಗೋಷ್ಠಿಗಳನ್ನ ಮಾಡ್ಬೇಕು. ಮಹಾತ್ಮರ ಸತ್ಸಂಗವನ್ನ ಮಾಡೋದು. ಯಾವ ಸತ್ಸಂಗವನ್ನ ಮಾಡಿದ್ರೆ ನನ್ನ ಅಹಂಕಾರ, ಜೀವತ್ವದ ಇವುಗಳನ್ನೆಲ್ಲ ಕಡಿಮೆ ಆಗ್ಬೇಕು. ಅಂತ ಸತ್ಸಂಗವನ್ನ ಸುಜನರ ಗೋಷ್ಠಿಗಳಂಸಲೆ ಬಿಡದೆ ತಡೆಯದ ಸುವಿಚಾರದ ಬಸಿತವನು. ಆಗ ಅಲ್ಲಿ ಅವರು ಜ್ಞಾನವನ್ನ ಹೇಳ್ತಾರಲ್ಲ, ಅದು ಭಸ್ಮ ಅಂತ. ಅದು ತಡೆಯದ ಸುವಿಚಾರ ಅನ್ನುವ ಭಸ್ಮ. ಸುವಿಚಾರ ಯಾರಿಗ್ ಬರುತ್ತೋ ಅವ್ನ್ ಬಹಳ ಶ್ರೇಷ್ಠವಾದ ಮುಮುಕ್ಷು. ಯಾರಿಗೆ ಚಿಂತನ ಬರುತ್ತಲ್ಲ ಮುಗೀತು, ಅವನಿಗೆ ಇನ್ಯಾವ ಸಾಧನೆಗಳು ಬೇಡ, ಏನೂ ಬೇಡ. ತಾನೇ ಅಂತರಂಗದಲ್ಲಿ ಅದು ತಾನೇ ದಾರಿ ತೋರಿಸ್ತಾ ಹೋಗುತ್ತೆ. ಗುರುಗಳು ಇರ್ತಾರೆ ಅಲ್ಲಿ ಒಳಗಡೆ, ದಾರಿ ತಪ್ಪದೆ ಇರೋ ಹಾಗೆ ಆ ಸುವಿಚಾರ ಬರ್ಬೇಕು. ಶ್ರವಣವನ್ನ ಕೇಳುವ ಉದ್ದೇಶ ಸುವಿಚಾರ ಬರೋದು.
ಮನನ ಬರ್ಬೇಕು. ಆ ಮನನವನ್ನ ಬಂದಾಗ ಆ ತಾನೇ ಎಲ್ಲವನ್ನು ತಾನೇ ಕಳೀತಾ ಹೋಗುತ್ತೆ. ಎಲ್ಲಾ ಕಸಗಳು, ಎಲ್ಲಾ ನನ್ನ ಭಾವನೆಗಳು, ಎಲ್ಲಾ ತಪ್ಪು ತಿಳುವಳಿಕೆಗಳು ತಾನೇ ಹೊರಟೋಗುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾನಿ ಅಂತ ಜ್ಞಾನದ ಕಿಡಿ ಬೆಳಗ್ಬೇಕು ಒಳಗಡೆ. ಅದು ಶ್ರವಣ. ಅಂತ ಶ್ರವಣವನ್ನ ಮಾಡ್ಬೇಕು. ಯಾವ ಶ್ರವಣವನ್ನ ಮಾಡೋದ್ರಿಂದ ನನ್ನ ಜ್ಞಾನದ ಕಿಡಿ ಹೆಚ್ಚಾಗ್ಬೇಕು, ನನ್ನಲ್ಲಿ ಪ್ರಜ್ವಲಿಸ್ಬೇಕು. ಆ ಪ್ರಜ್ವಲಿಸೋದಕ್ಕೆ ಮನನ. ಅದೇ ರೀತಿಯಾದ ಮನನವನ್ನ ಮಾಡ್ಬೇಕು. ಅದಕ್ಕೆ ಪೂರಕವಾಗಿರುವ ಸಾಧನಗಳನ್ನ ಮಾಡ್ಬೇಕು. ಅದನ್ನ ಈಗ ನಿಜಗುಣರು ಅದನ್ನೇ ಹೇಳ್ತಿರೋದು. ಅದಕ್ಕೇನು ಪೂರಕ? ಮನನ ಮಾಡೋದಕ್ಕೆ ಯಾವ್ದು ಪೂರಕ ಅಂದ್ರೆ ಹೊರಗಿನ ವಿಷಯದ ಚಿಂತೆಯನ್ನುಳಿದು ಎಲ್ಲಾ ಜೊತೆನೂ ಮಾತಾಡ್ಕೊಂಡು ನಾನು ಜ್ಞಾನ ಚಿಂತನ ಮಾಡ್ತೀನಿ ಅಂದ್ರೆ ಮನಸ್ಸು ಕೇಳ್ಬೇಕಲ್ಲ. ಒಂದೇ ಮನಸ್ಸಿರೋದು. ಆ ಮನಸ್ಸು ಒಂದು ಸಂಸಾರದ ಮಾಡ್ಬೋದು, ಒಂದು ಜ್ಞಾನ ಚಿಂತನ ಮಾಡ್ಬೋದು. ಎರಡು ಮಾಡುತ್ತೆ. ನಾನು ಅದಕ್ಕೆ ಯಾವ ರೀತಿ ಕೊಡ್ತೀನೋ ಆ ರೀತಿ ಅದು ತಯಾರಾಗತ್ತೆ. ಹಾಗಾಗಿ ಆ ಸುವಿಚಾರದ ಬಸಿತವನು ತಡೆಯದೆ ಸುವಿಚಾರದ ಬಸಿತವನು ಪಿಡಿದ ಬುದ್ಧಿ ಎನಪ. ಯಾವಾಗ ಈ ವಿಚಾರ ನಿನಗೆ ಬಹಳ ತೀವ್ರವಾಯ್ತು, ಬುದ್ಧಿ ತಾನೇ ಸ್ಪಷ್ಟವಾಗಿ ಜಗತ್ತನ್ನ, ಸಂಸಾರವನ್ನ, ಎಲ್ಲವನ್ನ ತಾನೇ ದರ್ಶನ ನೋಡಕ್ ಪ್ರಾರಂಭ. ಅಲ್ಲೇ ಇರ್ತೀವಿ, ಅದೇ ಮನೆಯಲ್ಲೇ, ಅದೇ ಹೆಂಡತಿ ಮಕ್ಕಳು, ಅದೇ ಇದು, ಎಲ್ಲೂ ಹೊರಗೋಗಲ್ಲ. ನೋಡುವ ದೃಷ್ಟಿನೇ ಬೇರೆ ಆದವು. ಈಗ ಬರೀ ಒಂದು ಸಾಮಾನ್ಯವಾಗಿ ಒಬ್ಬ ಜಿಪುಣ ಇರ್ತಾನೆ, ಅವನು ಬಹಳ ದುಡ್ಡಿನ ಲಕ್ಷ್ಯ. ಅವ್ನು ಏನ್ ನೋಡಿದ್ರು ದುಡ್ಡಂದೇ ಅವನಿಗೆ ಇರುತ್ತಲ್ಲ. ಅವನ ಮನೆಯಲ್ಲಿ ಎಲ್ಲಾರ ಜೊತೆನೂ ಇರ್ತಾನೆ, ಅವ್ನ್ ನೋಡೋ ರೀತಿನೇ ಬೇರೆ. ಅವನು ಪ್ರತಿಯೊಂದು ಖರ್ಚಾಗ್ತಿರುತ್ತೆ. ಏನ್ ಇಷ್ಟೊಂದ್ ಖರ್ಚು ಮಾಡ್ತೀರಾ, ಯಾಕೆ ಇದನ್ ಮಾಡ್ತೀರಾ, ಅದನ್ ಮಾಡ್ಬಾರ್ದು, ಇಷ್ಟ ದೂರ ಹಂಗೆ ಹೋಗಿ ನಡ್ಕೊಂಡ್ ಹೋಗ್ಬಿಟ್ರ ಆಯ್ತು, ಇದನ್ ಯಾಕೆ ತಿನ್ಬೇಕು, ಇದನ್ ಯಾಕೆ ಅವ್ನ್ ಎಲ್ಲವೂ ಅವ್ನು ಬರೀ ಅವ್ನ ಲಕ್ಷ್ಯ ಬರೀ ದುಡ್ಡೊಂದು. ಹೀಗ್ ಗಳಿಸ್ಬೇಕು, ಹೀಗ್ ಮಾಡ್ಬೇಕು, ಮುಂದಕ್ಕೆ ಇದು ಬೇಕಾಗತ್ತೆ. ಅವನ್ ಹಗಲಿರುಳು ಅದೇ ಯೋಚನೆ ಇರ್ತಾನೆ. ಅದೇ ರೀತಿ ಯಾರಿಗೆ ಜ್ಞಾನ ಚಿಂತನ ಸುವಿಚಾರ ಬರುತ್ತಲ್ಲ, ಅವನು ತಾನೇ ಅದನ್ನ ದಾರಿ ತೋರಿಸ್ತಾ, ಹೊರಗಡೆಯಿಂದ ಅಲ್ಲ. ಹೊರಗಡೆ ಅವ್ರು ಇವ್ರು ಹೇಳ್ಕೊಟ್ಟಿ ಬರಲ್ಲ. ಅದನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಅವನು ಜಿಪಣ ಕಲಿಯಲ್ಲ. ಅವನಿಗೆ ದುಡ್ಡನ್ನ ನೀನು ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು, ಯಾವ ರೀತಿ ಕೊಡ್ಬೇಕು, ಯಾರು ಹೇಳ್ಕೊಡ್ಬೇಕು ಅವನಿಗೆ ಅದು ದರ್ಶನ. ನಾವು ನೋಡೋದೇ ಬೇರೆ ರೀತಿ ಜಗತ್ತು, ಅವ್ನ್ ನೋಡೋದೇ ಬೇರೆ ರೀತಿ ಜಗತ್ತು. ಅವನಿಗೆ ಎಲ್ಲಾರು ವೇಸ್ಟ್ ಮಾಡ್ತಾ ಇದಾರೆ, ಎಲ್ಲಾ ಸುಮ್ನೆ ವೇಸ್ಟ್ ಮಾಡ್ತಾ ಇದಾರೆ. ಅದೇ ದುಡ್ಡು ಉಳಿದ್ರೆ ಅದೇ ದುಡ್ಡು ಪ್ರತಿಯೊಂದಕ್ಕೂ ಅವ್ನು ಹಂಗೆ ಅಂತಿರ್ತಾನೆ. ಯಾಕಂದ್ರೆ ಅವನ ದೃಷ್ಟಿನೇ ಬೇರೆ. ಹಾಗೆ ಯಾರಿಗೆ ಜ್ಞಾನ ಚಿಂತನ ಸುವಿಚಾರ ಬರುತ್ತಲ್ಲ, ಅವನು ನೋಡುವ ಜಗತ್ತೇ ಬೇರೆ, ಅವನು ನೋಡುವ ಸಂಸಾರವೇ ಬೇರೆ. ಅದೇ ಹೆಂಡತಿ ಮಕ್ಕಳು, ಅವ್ರ ಜೊತೆನೆ ಇರ್ತಾನೆ, ವ್ಯವಹಾರ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿರುತ್ತೆ ಇವೆಲ್ಲವೂ ಬದಲಾವಣೆ ಆಗತ್ತೆ, ಇವುಗಳು ಇರೋದಿಲ್ಲ. ಆತ್ಮವಸ್ತು ಒಂದೇ ಇದೆ, ನಾನು ಅದನ್ನ ಪಡಿಬೇಕಾಗಿದೆ. ಇವ್ರ ಜೊತೆ ಬದುಕೋದು ಅಲ್ಲ ಅತ್ಯಂತ ಮುಖ್ಯ. ಮೋಹ ಮಮಕಾರಗಳಿಗಾಗಿ ಬದುಕನ್ನ ಇಡೋದು ಶ್ರೇಷ್ಠ ಅಲ್ಲ ಅನ್ನುವ ವಿವೇಕ. ಮೋಹ ಮಮಕಾರಗಳ ಇಡೋದಕ್ಕೋಸ್ಕರನ ಇಷ್ಟು ಅಪರೂಪವಾದ ಜನ್ಮ ಬಂದಿರೋದು. ಇಂಥ ಸುಂದರವಾದ ಇಂದ್ರಿಯಗಳು, ದೇಹಾದಿಗಳು ದೇವನನ್ನ ಪಡೆಯೋದಿಕ್ಕೆ ಬಂದಿರೋದು. ಕೋಟಿ ಜನ್ಮದ ನಾನೇ ಮಾಡಿರುವ ಸುಕೃತ. ಹಾಗೆಲ್ಲ ಅಷ್ಟೊಂದು ಒಳ್ಳೆ ಕಾರ್ಯವನ್ನೆಲ್ಲ ಮಾಡಿ ಒಳ್ಳೆ ದೇಹವನ್ನ ಪಡ್ಕೊಂಡು ಈಗ ಯಾವ್ದಾವ್ದಕ್ಕೋ ಬಳಸಿದ್ರೆ ಹೇಗೆ? ಬಹಳ ಅಲ್ಪ ಕಾಲದಲ್ಲಿದೆ, ಬಹಳ ಗಾಳಿಗಿಟ್ಟ ದೀಪದಂಗಿದೆ ನಮ್ಮ ಬದುಕು. ಗಾಳಿಲಿಟ್ಟಿರುವ ದೀಪದಂಗೆ. ಒಂದು ಕ್ಷಣ ಏನು ಪ್ರವಚನ ಹೇಳ್ತಾ ಇದ್ದೀನಿ ಅಂತ ಏನು ಸಾವು ನಮ್ಮನ್ನ ನೋಡೋದಿಲ್ಲ, ಹೇಳ್ತಾನೆ ಹೋಗ್ಬೋದು. ಅದು ಯಾವಾಗ ಏನು ಗೊತ್ತಿಲ್ಲ, ಕಾಲನ ವಶದಲ್ಲಿದೆ. ದೇಹ, ಇಂದ್ರಿಯ, ಬುದ್ಧಿ ಪ್ರತಿಯೊಂದುವೆ, ಇಡೀ ನನ್ನ ಜೀವತ್ವವೇ ಕಾಲನ ವಶದಲ್ಲಿದೆ. ಯಾವ ಕ್ಷಣ ಬೇಕಾದ್ರೂ ಮರೆಯಾಗ್ಬೋದು. ಇಡೀ ಜಗತ್ತೇ ಬಂದು ನಿಂತ್ಕೊಂಡ್ರು ನನ್ನನ್ನು ವಾಪಸ್ ಕರ್ಕೊಬರೋ ಹಾಗಿಲ್ಲ. ಪುನಃ ಈ ಜನ್ಮ ಬೇಕು ಅಂದ್ರೆ ಸಿಗೋದಿಲ್ಲ. ಪುನಃ ಈ ಗುರುಗಳು, ಸತ್ಸಂಗ, ಜ್ಞಾನ ಸಿಗೋದಿಲ್ಲ. ಈಗ ಸಿಕ್ಕದಾಗ್ಲೇನೆ ಅದನ್ನ ಇದು ಆತ್ಮಜ್ಞಾನಕ್ಕಾಗಿ, ಜ್ಞಾನ ಚಿಂತನೆಗಾಗಿ ಬುದ್ಧಿ ಬಹಳ ಚೆನ್ನಾಗಿದ್ದಾಗ್ಲೇ ಬಳಸ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಮರುವೆ ಅನ್ನುವ ಕಾಯಿಲೆ ಬರುತ್ತೆ ಬುದ್ಧಿಗುವೆ. ಮನಸ್ಸಿಗೂ ವಾಸನೆಗಳ ರೋಗ ಬಂದ್ಬಿಟ್ಟಿರುತ್ತೆ. ಬಹಳ ಬಳಸಿ ವಿಷಯ ವಸ್ತುಗಳಿಗೆ. ಅದೇ ಜ್ಞಾನಕ್ಕೆ ಬಳಸಿದ್ರೆ ಏನಿಪ ಬುದ್ಧಿ ಮುಕುರವನು, ಬುದ್ಧಿ ಬಹಳ ಪ್ರಕಾರ ಆಗತ್ತಂತೆ. ಯಾರು ಜ್ಞಾನ ಚಿಂತನೆಗಾಗಿ, ಅಧ್ಯಯನಕ್ಕಾಗಿ, ಸ್ವಾಧ್ಯಾಯ ಪ್ರವಚನ ಅದನ್ನ ಹೇಳ್ತಾರಲ್ಲ, ಅಪ್ಪೋರೆ ಭಗವತ್ ಚಿಂತನದಲ್ಲಿ ಹೇಳ್ತಿರ್ತಾರ ಅದನ್ನ. ನೀನು ತಪಸ್ ಮಾಡು, ದಾನ ಮಾಡು, ಯಾಗ ಮಾಡು, ಏನೇ ಸಾಧನವನ್ನ ಮಾಡು, ಸ್ವಾಧ್ಯಾಯ ಪ್ರವಚನ ಬಿಡ್ಬೇಡ. ಯಾಕೆಂದ್ರೆ ಆ ಸ್ವಾಧ್ಯಾಯ ಪ್ರವಚನದಿಂದ ಬುದ್ಧಿ ಬಹಳ ಪ್ರಕಾರ ಆಗತ್ತೆ. ಬೇರೆದ್ರಲ್ಲೆಲ್ಲ ನಾನೇ ಮಾಡ್ತಿರ್ತೀನಿ, ನನ್ನ ಭಾವನೆಗೆ ಬಂದಿರೋ ಹಾಗೆ ನಾನೆಲ್ಲವನ್ನು ಮಾಡ್ತಿರ್ತೀನಿ. ಸ್ವಾಧ್ಯಾಯ ಅಂದ್ರೆ ಗ್ರಂಥಗಳ ಅಧ್ಯಯನ ಅಲ್ಲ, ನನ್ನ ಬಗ್ಗೆ ನಾನು ಅಧ್ಯಯನ. ನಾನಂದ್ರೆ ಏನದು? ಆ ಸ್ವಾಧ್ಯಾಯ ಸುಮ್ನೆ ಬರೋದಿಲ್ಲ. ಅದು ಗುರುವಿನ ಕರುಣೆ, ತೀವ್ರವಾದ ಇಚ್ಛೆ, ನನಗೂ ಇದರಿಂದ ಪಾರಾಗ್ಬೇಕು ಅನ್ನುವ ಇಚ್ಛೆ, ಜೊತೆಗೆ ಶ್ರವಣಾದಿಗಳು ಬಹಳ ಆಗಿರ್ಬೇಕು.
ಶ್ರವಣವನ್ನ ಕೇಳ್ಬೇಕಾದ್ರೇನೆ ನನಗೆ ಎಲ್ಲಾ ಭಾನವನ್ನ ಹೋಗಿರ್ಬೇಕು. ಆಗ ಆ ಮುಂದಿನ ಸಾಧನೆಗಳು ಮನನ ಬರೋದು. ಇಲ್ಲಾಂದ್ರೆ ಮನನ ಬರೋದಿಲ್ಲ. ಕುತ್ಕೊಂಡು ಒಂದು ಸಲಿ ನೋಡಿ, ಒಂದ್ 5 ನಿಮಿಷ ನೋಡಿ ಮನನ ಬರುತ್ತಾ ಅಂತ. ತೀವ್ರವಾದ ಶ್ರವಣಾದಿಗಳು ಬಯಕೆ ಗುರುಕರುಣೆನೂ ಬೇಕು. ಅಂತ ಇದ್ದಾಗ ಮನನ ಬರುತ್ತೆ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ದೇಹದ ಬಾನ ಇರ್ಬಾರ್ದು. ದೇಹದ ಬಾನ ಹೋಗ್ಬೇಕು. ಕೇಳ್ತಾ ಇದ್ದೀನಿ ಅನ್ನುವ ಬಾನ ಇರಬಾರ್ದು, ಹೇಳ್ತೀನಿ ಅನ್ನುವ ಬಾನ ನನಗೂ ಇರಬಾರ್ದು, ಕೇಳ್ತೀವಿ ಅನ್ನೋದು ಇರಬಾರ್ದು. ಮನಸ್ಸು ನಾನಲ್ಲ, ಅಹಂಕಾರವೇ ನಾನಲ್ಲ, ಇವುಗಳನ್ನೆಲ್ಲ ಕೇಳಿ ಪುನಃ ಅವುಗಳನ್ನೇ ಬಳಸ್ತಿದ್ರೆ ಹೇಗಾಗತ್ತೆ? ಅವುಗಳಲ್ಲ ಅಂದ್ಮೇಲೆ ಅಲ್ಲ, ಅವುಗಳ ಸಹವಾಸ ಬಿಡ್ಲೇಬೇಕು. ಆ ರೀತಿಯಾಗಿ ಕೇಳ್ತಾನೆ ಇವುಗಳ ಅನುಭವ ಇಲ್ಲದೆ ಇದ್ರೆ ತಾನೇ ಅದು ಮುಂದಕ್ಕೆ ಮನನವನ್ನ ಮಾಡಿಸುತ್ತೆ. ಆ ಮನನವನ್ನ ಇನ್ನು ನಿಧಿಧ್ಯಾಸನ ಬುದ್ಧಿ ಬಹಳ ಪ್ರಕಾರ. ಯಾರು ನಿಧಿಧ್ಯಾಸನದ ಅನುಭವದನ್ನ ಅನುಭವಿಸ್ತಾರಲ್ಲ, ಎಲ್ಲಾ ಆರಾಮಾಗ್ಬಿಡ್ತೀವಿ. ಬಹಳ ನಿಧಿಧ್ಯಾಸನನೇ ದೇವನ ಸಮೀಪ, ದೇವನ ಮೊದಲನೇ ಹೆಜ್ಜೆ ಅಲ್ಲಿ. ನಾವು ಆತ್ಮವಸ್ತುವಿನಲ್ಲಿ ಪ್ರವೇಶ ಮಾಡ್ದಂಗೆ ಆ ನಿಧಿಧ್ಯಾಸನ ಬರ್ಬೇಕು. ನಿಧಿಧ್ಯಾಸನ ಬಂತು ಅಂದ್ರೆ ನನ್ನ ದೇಹಕ್ಕಾಗೋದು ನನ್ನ ಅನುಭವ ಬರೋದಿಲ್ಲ. ನನ್ನ ದೇಹಕ್ಕೆ ಹಸಿವೆ ತೃಷೆಗಳಾಗ್ತಿದೆ, ನನ್ನ ಅನುಭವ ಗೊತ್ತೇ ಆಗ್ತಿಲ್ಲ. ನನಗೆ ಕಾಯಿಲೆ ಆಗಿದೆ ದೇಹಕ್ಕೆ, ನನಗೆ ಗೊತ್ತಾಗ್ತಿಲ್ಲ. ಬಹಳ ಇದೇನೋ ಆಶ್ಚರ್ಯ ಅಲ್ಲ, ಇರೋದೇ ಹಾಗೆ ಅದು. ನಾನ್ ವಿಪರೀತ ತಲೆಗೆ ಹಾಕೊಂಡಿದ್ದೀನಿ. ನಿನಗಾಗೋದು ನನಗ್ಯಾಕಾಗತ್ತೆ? ನೀನೇ ಬೇರೆ, ನಾನೇ ಬೇರೆ. ನಿನಗೆ ಏನಾದ್ರೂ ಆಗ್ಲಿ, ನಿನ್ನ ದೇಹಕ್ಕಾಗ್ಲಿ, ನಿನ್ ಮನಸ್ಸಿಗಾಗ್ಲಿ, ನಿನ್ನ ಅಹಂಕಾರಕ್ಕಾಗ್ಲಿ ನನಗೇನೂ ಆಗಲ್ಲ. ಯಾಕೆ? ನಿನ್ನಿಂದ ನಾನ್ ಬೇರೆ. ಇದ್ ಬಹಳ ಇದು ಯಾರಿಗ್ ಕೇಳಿದ್ರು ಗೊತ್ತಾಗತ್ತೆ ತಾನೆ. ಈಗ ಈ ಗ್ರಂಥಕ್ಕಾಗೋದು ನನಗೇನಾದ್ರೂ ಆಗತ್ತಾ? ಈ ಗ್ರಂಥ ಏನಾರು ಇಲ್ಲಿಡ್ಬೋದು, ಅಲ್ಲಿಡ್ಬೋದು, ಅದ್ ಹೇಗಾರು ಆಗ್ಬೋದು, ಏನಾರು ಮಾಡ್ಬೋದು, ನನ್ಗೇನಾರು ಆಗತ್ತಾ? ಯಾಕಂದ್ರೆ ನನ್ನಿಂದ ಬೇರೆ ಇದೆ. ಹಾಗೆ ನನ್ನ ಜೀವತ್ವವೇ ಬೇರೆ. ನಾನು ಆತ್ಮವಸ್ತು ಇದ್ದೀನಿ. ಈ ಅನುಭವ ಮೊದಲು ಶ್ರವಣದಲ್ಲಿ ಆಗ್ಬೇಕು. ಶ್ರವಣದಲ್ಲಿ ಆದಾಗ ಆ ಮನಸ್ಸಿಗೆ, ಅಂತಃಕರಣಕ್ಕೆ ಇನ್ನ ಈ ದೇಹಾದಿಗಳಲ್ಲಿ ಇರ್ಬೇಕು ಅಂತ ಅನ್ಸಲ್ಲ. ಇನ್ನ ಆತ್ಮವಸ್ತುವನ್ನ ಅನುಭವಿಸೋಣ, ಬೇಡ ಸಾಕಿದು ಬೇಡ, ತಾನೇ ಇನ್ನ ಅಂತರಂಗದಲ್ಲಿ ತಾನೇ ಕ್ರಿಯೆ ಮಾಡಕ್ ಪ್ರಾರಂಭ ಆಗುತ್ತೆ. ಅದು ತಾನೇ ಅಲ್ಲಿ ಇನ್ನ ದಾರಿಯನ್ನು ತೋರಿಸ್ತಾ ಹೋಗುತ್ತೆ. ತಾನೇ ಇವುಗಳನ್ನೆಲ್ಲಾ ಬಿಡ್ತಾ ಹೋಗುತ್ತೆ. ನಾನ್ ಅನ್ನದೇ ಬೇಡ. ಯಾವಾಗ ಆತ್ಮವಸ್ತುವಿನ ನನಗೆ ಸ್ಪರ್ಶ ಆಗತ್ತೆ, ಇವುಗಳು ತಾನೇ ಕಳ್ಚಿ ಹೋಗುತ್ತೆ. ಒಂದೊಂದನ್ನೇ ಇವುಗಳನ್ನೆಲ್ಲ ಬಿಡಿಸೋದ್ರ ಬದಲು ಆತ್ಮವಸ್ತುವನ್ನ ಅನುಭವಿಸಿದ್ರೆ, ನಾನು ಆತ್ಮವಸ್ತುವಿನೇ ಇದ್ದೀನಿ, ಆತ್ಮವಸ್ತುವನ್ನ ನಾನು ಅನುಭವಿಸಿದ್ರೆ ತಾನೇ ಇವುಗಳೆಲ್ಲ ಹೊರಟೋಗುತ್ತೆ. ಆ ರೀತಿಯ ಶ್ರವಣಾದಿಗಳಲ್ಲಿ ಅನುಭವ ಬಂದ್ರೆ ಮುಂದೆ ಮನನ, ನಿಧಿಧ್ಯಾಸನವನ್ನ ಬಂದಾಗ ಬಹಳ ಅಲ್ಲೂ ಸಿದ್ಧಿ ಪವಾಡಗಳೆಲ್ಲ ಅಲ್ಲೂ ಆಗತ್ತೆ. ವ್ಯಕ್ತಿನೇ ನಾನಲ್ಲ ಅಂದಾಗ ಸಿದ್ಧಿ ಪವಾಡಗಳನ್ನ ತಗೊಂಡು ಏನ್ ಮಾಡೋದು? ಆಗ ಮನಸ್ಸು ಬಹಳ ಅಮನಸ್ಕ ಸ್ಥಿತಿ ಇನ್ನೂ ಇರುತ್ತೆ ಅಲ್ಲಿ. ಅಲ್ಲೇನ್ ಮನಸ್ಸಿಲ್ಲ ಅಂತ ಅಲ್ಲ, ಅಲ್ಲೂ ಇದೆ ಬುದ್ಧಿ ಇನ್ನೂ ಅಲ್ಲಿ. ಎದುರುಗಡೆ ಸಾಕ್ಷಿ ಇವುಗಳಕ್ಕೆಲ್ಲ ನಾನು ಸಾಕ್ಷಿ ನಾನು ಅಂತ ಎರಡು ಇದ್ದೇ ಇರುತ್ತೆ. ಆ ಸಾಕ್ಷಿನೂ ಹೋಗುತ್ತೆ. ಅದೆಲ್ಲ ಮುಂದೆ ಗುರು ಕರುಣೆ ಎಲ್ಲ ಆಗತ್ತೆ. ಮೊದಲು ಈ ಶ್ರವಣಕ್ಕೆ ಸಮಾಧಿ ಅನುಭವಿಸೋದನ್ನ ಮೊದ್ಲು ಪ್ರಯತ್ನ ಆಗ್ಬೇಕು. ಆ ಶ್ರವಣಕ್ಕೆ ಸಮಾಧಿ ಆಗ್ಬೇಕು ಅಂತಿದ್ರೆ ಈ ಹೊರಗಣ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳಂ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ ಸುಜನರ ಗೋಷ್ಠಿಗಳಂ, ಇದನ್ ಮಾತ್ರ ಮಾಡ್ತಾನೆ ಇರ್ಬೇಕು. ಸುಜನರ ಗೋಷ್ಠಿಗಳಂ ಆದ್ರೆ ಯಾವುದು ಅಂತ ನಮ್ಗೆ ಜ್ಞಾನ ಇರ್ಬೇಕು. ಯಾವುದನ್ನ ಕೇಳಿದ್ರೆ ನನ್ನ ಮನಸ್ಸಿನ ಬಾನ, ನನ್ನ ದೇಹದ ಬಾನ, ನನ್ನ ಅಹಂಕಾರದ ಬಾನ ನನಗೆ ಅದರದ್ದು ಅನುಭವನೇ ಇಲ್ಲದೆ ಇರೋ ಹಾಗೆ ತಣ್ಣಗೆ ಯಾವ್ದಾಗ್ತೀನೋ ಅದು ಸುಜನರ ಗೋಷ್ಠಿಗಳು. ಸುಜನರ ಗೋಷ್ಠಿಗಳಂ ಸೆಲೆ ಬಿಡದೆ ತಡೆಯದೆ ಸುವಿಚಾರದ ಬಸಿತವನು. ವಿಚಾರ ಪ್ರಾರಂಭ ಆಯ್ತು, ಅವನು ಮನನ ನಿಧಿಧ್ಯಾಸನ ತಾನೇ ಪ್ರಕಟ ಆಗತ್ತೆ. ತಡೆಯದ ಸುವಿಚಾರದ ಬಸಿತವನು ಪಿಡಿದ ಬುದ್ಧಿ ಎನಿಪ ಮುಕುರವನು. ಯಾರಿಗೆ ವಿಚಾರ ಪ್ರಾರಂಭ ಆಗುತ್ತಲ್ಲ ಅವನು ಸಾಮಾನ್ಯ ಇರೋದಿಲ್ಲ. ಅವನ ಬುದ್ಧಿ ಬಹಳ ಪ್ರಕಾರ, ಬಹಳ ಸ್ಪಷ್ಟ. ಜೀವನದ ಬಗ್ಗೆ, ಜ್ಞಾನದ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ, ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಸ್ಪಷ್ಟ ಜ್ಞಾನ. ಇದೇ ಬುದ್ಧಿ ಸ್ಪಷ್ಟ ಆಗೋದು. ಬುದ್ಧಿ ಈ ಶ್ರವಣಾದಿಗಳನ್ನ ಕೇಳ್ತಾ ಕೇಳ್ತಾ ದೇವರ ಬಗ್ಗೆ ಸ್ಪಷ್ಟ, ಜ್ಞಾನದ ಬಗ್ಗೆ ಸ್ಪಷ್ಟ. ಏನ್ ಆತ್ಮಜ್ಞಾನ ಅಂದ್ರೆ ಏನು, ಆತ್ಮವಸ್ತು ಅಂದ್ರೆ ಏನದು, ಅದ್ರ ಬಗ್ಗೆ ಎಲ್ಲ ಸ್ಪಷ್ಟತೆ. ದೇವರಂದ್ರೆ ಏನು, ಜೀವನ ಅಂದ್ರೆ ಏನು, ಜಗತ್ತಂದ್ರೆ ಏನು, ಇದ್ರ ಬಗ್ಗೆ ಸ್ಪಷ್ಟ ದರ್ಶನ ಆಗತ್ತೆ. ಬರೀ ತಿಳುವಳಿಕೆ ಅಲ್ಲ, ದರ್ಶನ ಆಗತ್ತೆ. ಈ ಜಗತ್ತಂದ್ರೆ ಹೀಗೆ, ಅದು ಬದಲಾವಣೆ ಹೊಂದೋದೆ, ನಾನು ಆತ್ಮವಸ್ತು ಇದೀನಿ ನಾನು. ಈ ರೀತಿಯಾದ ಪಿಡಿದ ಬುದ್ಧಿ ಎನಿಪ ಮುಕುರವನು ಬೆಳಗಿ ವಿಷಯ ಮಲಿನಂಗಳೆದಂಗೆ. ಯಾವಾಗ ಇವೆಲ್ಲ ಹೋಗುತ್ತಲ್ಲ, ಬುದ್ಧಿ ತಾನೇ ಪ್ರಕಾರ ಆಗತ್ತಲ್ಲ, ಎಲ್ಲಾ ಮನಸ್ಸಿನ ದೋಷಗಳು, ಇವೇನ್ ತಪ್ಪು ಕಲ್ಪನೆಗಳು, ಭಾವನೆಗಳು ಎಲ್ಲಾ ಕೊಳೆ ಹೊಟ್ಟೋಗುತ್ತೆ. ಬುದ್ಧಿ ಯಾವಾಗ ಪ್ರಕಾರ ಆಗತ್ತೆ, ಬುದ್ಧಿ ಪ್ರಕಾರ ಆಗೋದು ಜ್ಞಾನ ಚಿಂತನದಿಂದ. ಆ ಬುದ್ಧಿ ಯಾವಾಗ ಪ್ರಕಾರ ಆಯ್ತು, ಎಲ್ಲಾ ನಮ್ಮ ತಪ್ಪು
ಏನ್ ಭಾವನೆಗಳಿದೆಯಲ್ಲ ಎಲ್ಲಾ ಹೊರಟೋಗುತ್ತೆ. ಸ್ಪಷ್ಟ ಜ್ಞಾನ ಸ್ಪಷ್ಟ ಆಗತ್ತೆ. ಪಿಡಿದ ಬುದ್ಧಿ ಎನಿಪ ಮುಕುರವನ್ನು ಬೆಳಗ್ಗೆ ವಿಷಯ ಮಲಿನಂಗಳೆದಂಗೆ ಬಳಿಕದರೊಳು ತನ್ನಂ ನೋಡ್ಬಂಗೆ. ಯಾವಾಗ ಬುದ್ಧಿ ಸ್ವಚ್ಛ ಆಯ್ತು, ಎಲ್ಲಾ ಭ್ರಮೆಗಳೆಲ್ಲ ಹೋಯ್ತು, ಅಲ್ಲೇ ಆತ್ಮವಸ್ತುವಿನ ಪ್ರಕಟ ಪ್ರಾರಂಭ ಆಗತ್ತೆ. ಬೆಳಗ್ಗೆ ವಿಷಯ ಮಲಿನಂಗಳೆದಂಗೆ ಬಳಿಕದರೊಳು ತನ್ನಂ ನೋಡ್ಬಂಗೆ. ನಾನು ನನ್ನ ಆತ್ಮವಸ್ತುವಿನ ಅನುಭವ ಪ್ರಾರಂಭ. ಇದೇ ಆತ್ಮಜ್ಞಾನ. ಎಷ್ಟು ಸುಲಭ ಅಲ್ಲ? ಆ ಬುದ್ಧಿನ ನಾವು ಪ್ರಕಾರ ಮಾಡೋದೇ ಈ ಜ್ಞಾನ ಚಿಂತನ. ಹಾಗಾಗಿ ಅಂತ ಜ್ಞಾನ ಚಿಂತನವನ್ನ ಈಗ ಇಚ್ಛಾಶಕ್ತಿ ಕೇಳ್ತಿದ್ದಾರೆ. ಜ್ಞಾನ ಶಕ್ತಿಗೆ ನಾನೀಗ ಇಂದ್ರಿಯಗಳನ್ನೆಲ್ಲ ಬಳಸ್ತಿದ್ದೀನಿ, ಇವುಗಳಲ್ಲೆಲ್ಲ ಹೆಂಡತಿ ಮಕ್ಕಳು ಜಗತ್ತು ಇವುಗಳಲ್ಲೆಲ್ಲ ನನಗೆ ಆನಂದ ಆನಂದ ಇದೆ ಅಂತ ಇದೆಲ್ಲ, ಇದಕ್ಕೆ ಆಧಾರವಾದ ಆನಂದ ಇದೆಯಾ? ಇವುಗಳಲ್ಲೆಲ್ಲ ಆನಂದ ಅಂತೀನಲ್ಲ, ಇದು ಸತ್ಯನ? ಇವುಗಳಿಗೆಲ್ಲ ಆಧಾರವಾಗಿ ಆನಂದ ಇದೆಯಾ? ನಾನು ಹೆಂಡತಿಯಲ್ಲಿ ಆನಂದ, ಮಕ್ಕಳಲ್ಲಿ ಆನಂದ, ದುಡ್ಡಲ್ಲಿ ಆನಂದ, ಜಗತ್ತಲ್ಲ ಆನಂದ, ಏನ್ ಭೂಮಿಯಲ್ಲಿ ಇವೆಲ್ಲ ಏನ್ ಅಂತೀವಲ್ಲ, ಈ ರೀತಿಯಾದ ಇವು ಆನಂದ ಅಂತೀನಲ್ಲ, ಇದಕ್ಕೆ ಆಧಾರವಾದ ಆನಂದ ಇದೆಯಾ? ಇಲ್ಲಿ ಅಲ್ಲಿ ಬರೀ ಪ್ರಕಟ ಆಗ್ತಿದ್ಯಾ? ಬರೀ ಇಲ್ಲೆಲ್ಲ ಮಿಂಚ್ತಾ ಇದೆಯಾ ಅಂತ ಕೇಳ್ತಾ ಇದಾರಲ್ಲ. ಆಗ ಅದನ್ನ ಮುಂದೆ ಕೊನೆಗೆ ಅದು ಉತ್ತರ ಹೇಳುತ್ತೆ ಜ್ಞಾನಶಕ್ತಿ. ಈಗ ಇಚ್ಛಾಶಕ್ತಿಯ ಪ್ರಶ್ನೆಗಳೇ. ಮತ್ತೆ ಇನ್ನೊಂದು ಹೇಳುತ್ತೆ, ಇಲ್ಲೆನಿಸದ, ನನ್ ಯಾವಾಗ್ಲೂ ಬೇಡ ಸಾಕು ಅಂತ ಅನ್ನಿಸ್ಬಾರ್ದು. ಆತರ ಆನಂದ ಏನಾದ್ರು ಇದೆಯಾ? ಮತ್ತೆ ಆಗುಂತಕವಲ್ಲದ, ಮೊದ್ಲು ಇರ್ಲಿಲ್ಲ, ಈಗ ಮಧ್ಯ ಬಂದಿದೆ, ಕೊನೆಗೆ ಹೋಗುತ್ತೆ, ಈ ರೀತಿ ಇರ್ಬಾರ್ದು. ಆ ರೀತಿಯಾದ ಆನಂದ ಏನಾದ್ರೂ ಇದೆಯಾ? ಪಲ್ಲಟಿಸದ, ಬದಲಾವಣೆ ಆಗ್ಬಾರ್ದು. ನಮ್ಮದು ಜಗತ್ತಿನಲ್ಲಿ ನಮ್ಮಿದೆಲ್ಲವೂ ಆಗುತ್ತೆ. ಒಲ್ಲೆನಿಸದ, ಸಾಕು, ನನ್ನ ದೇಹನೇ ನನಗೆ ಸಾಕು ಅನ್ಸುತ್ತೆ, ನನ್ನ ಆತ್ಮೀಯರೇ ನನಗೆ ಸಾಕು ಅನ್ಸುತ್ತೆ, ನನಗಿವೆಲ್ಲವೂ ಬೇಡ ಸಾಕು ಸಾಕು ಅನ್ಸುತ್ತೆ, ಆ ರೀತಿ ಅನ್ಸುತ್ತೆ. ಆದ್ರೆ ಈ ರೀತಿ ಅನ್ನಿಸ್ಬಾರ್ದು. ಈ ರೀತಿ ಅನ್ನಿಸ್ದೇ ಇರುವಂತಹ ಆನಂದ ಇದೆಯಾ? ಒಲ್ಲೆನಿಸದ, ಆಗುಂತಕವಲ್ಲದ, ನಾನ್ ಮೊದ್ಲು ಇಲ್ಲ ಕೊನೆಗೂ ಇಲ್ಲ ಅಂತ ಅನ್ನಿಸ್ಬಾರ್ದು. ಆತರ ಆನಂದ ಏನಾದ್ರು ಇದೆಯಾ? ಆದ್ರೆ ಜಗತ್ತಿನಲ್ಲಿ ಇರೋದೆಲ್ಲ ಹಾಗೇನೆ. ಮೊದ್ಲು ಇರ್ಲಿಲ್ಲ, ಈಗ ನಾನೇ ಮೊದ್ಲು ಇರ್ಲಿಲ್ಲ, ಈಗ ಬಂದಿದ್ದೀನಿ, ಮುಂದೆ ಹೋಗ್ತೀನಿ. ಪಲ್ಲಟಿಸದ, ನಾನ್ ಬದಲಾವಣೆ ಹೊಂದುತ್ತೀನಿ. ಬಾಲ್ಯದಲ್ಲಿ ಬೇರೆ ರೀತಿ ಇದ್ದೆ, ಈಗ ಯೌವನಕ್ಕೆ ಬೇರೆ ಬಂದಿದ್ದೀನಿ, ಮುಪ್ಪಿನಲ್ಲಿ ಬೇರೆ, ನನ್ನ ಮನೆಯಲ್ಲಿ ಬೇರೆ, ತಂದೆ ತಾಯಿ ಎಲ್ಲರೂ ಒಟ್ಟಿಗೆ ಮೊದ್ಲಿದ್ವಿ, ನಂತರ ಬದಲಾವಣೆ ಆದ್ವಿ, ದೊಡ್ಡವರಾದ್ವಿ, ಅವರೆಲ್ಲ ಹೋದ್ರು, ಮುಂದೆ ನನ್ ಸಂಸಾರ, ನನ್ ಮಕ್ಳು, ನನ್ ಮನೆ, ಹೀಗೆ ಅವೆಲ್ಲವೂ ಬದಲಾವಣೆ ಆಗುತ್ತೆ. ಜಗತ್ತೆಲ್ಲಾ ಬದಲಾವಣೆ. ಈ ರೀತಿ ಬದಲಾವಣೆ ಆಗದೆ ಇರೋಂಥದ್ದು ಯಾವ್ದಾದ್ರು ಇದೆಯಾ? ಪಲ್ಲಟಿಸದ, ಗುಣವರಸದ, ಈ ಗುಣಗಳೇನಿದೆಯಲ್ಲ, 3 ಗುಣಗಳು, ಸತ್ವ ರಜ ಗುಣಗಳೆಲ್ಲ, ಆ ರೀತಿ ಗುಣಗಳು ಇಲ್ಲದೆ ಇರೋಂಥದ್ದು ಯಾವ್ದಾದ್ರು ಇದೆಯಾ? ಹವಣೆಗೆ ನಿಲ್ಲದ, ಅಳತೆಗಳಿಗೆ ಸಿಗದ, ಈ ಬಾಕಿದೆಲ್ಲ ಅಳತೆ ಸಿಗತ್ತೆ, ಆ ರೀತಿ ಅಳತೆಗೆ ಸಿಗದ, ಬಿಡಿಸಲು ಬೇರೊಂದು ಅತಿಶಯವೆಲ್ಲಿಯೂ ಕಾಣಿಸದ, ಸೊಲ್ಲಿಸಬಾರದ, ನುಡಿಯಕ್ಕೆ ಅದು ವರ್ಣನೆಗೆ ಸಿಗಬಾರದು ಅಂಥದ್ದು ಯಾವ್ದಾದ್ರು ಇದೆಯಾ? ಕಾರಣವಿಡಿದರ ಎಲ್ಲರ ಮತವಹ, ಎಲ್ಲರಿಗೂ ಇಷ್ಟ ಆಗೋ ಹಾಗೆ. ಕೆಲವೊಂದು ನನಗಿಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಂದು ನನಗೆ ಆನಂದ ಕೊಟ್ಟಿದ್ದು ಇನ್ನೊಬ್ರಿಗೆ ಆನಂದ ಕೊಡಲ್ಲ. ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಯಾವ್ದಾದ್ರು ಆನಂದ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇರೋದು. ಮೊದಲನೇದೊಂದು ಪ್ರಶ್ನೆ, ಇದು ಎರಡನೇ ಪ್ರಶ್ನೆ. ಒಲ್ಲೆನಿಸದ, ಆಗುಂತಕವಲ್ಲದ, ಪಲ್ಲಟಿಸದ, ಗುಣವರಸದ, ಅವಣೆಗೆ ನಿಲ್ಲದ, ಬಿಡಿಸಲು ಬೇರೊಂದು ಅತಿಶಯವೆಲ್ಲಿಯೋ, ಅದ್ರಿಗಿಂತ ಹೆಚ್ಚಿನ ಯಾವುದೂ ಇಲ್ಲ, ಅತಿಶಯವಿಲ್ಲಿಯೂ ಕಾಣಿಸದ, ಸೊಲ್ಲಿಸಬಾರದ, ನುಡಿಯಕ್ಕೆ ವರ್ಣನೆ ಮಾಡೋಕ್ಕೂ ಆಗದೆ ಇರುವಂತಹ, ಕಾರಣವಿಡಿದಿರದ, ಕಾರಣವನ್ನು ಹೇಳಕ್ಕಾಗದೆ ಇರುವಂತಹ, ಎಲ್ಲರ ಮತ, ಎಲ್ಲರಿಗೂ ಪ್ರೀತಿ ಪಾತ್ರವಾಗಿರುವಂತಹ, ಪರಮ ಪ್ರೀತಿಗೆ ಬಲ್ಲವರಿಂದ, ಅಂದ್ರೆ ಜ್ಞಾನಿಗಳೂ ಸಹ ಅದನ್ನ ಇಷ್ಟವನ್ನು ಪಡುವಂತಹ, ಇದು ವಿಷಯವೆನಿಸಿಕೊಳ್ಳದು, ಅಂದ್ರೆ ಅಪರೋಕ್ಷ, ಅವರಿಗೆ ಸ್ವತಃ ಸ್ವಾನುಭವ, ಏನು ಜ್ಞಾನಿಗಳ ಸ್ವಾನುಭವ ಅಂತಾರಲ್ಲ, ಆ ಆನಂದ ಕೊಳ್ಳಬಲ್ಲದಿ, ಆ ತರದ್ ಯಾವ್ದಾದ್ರು ಇದೆಯಾ? ಅದನ್ನ ಹೇಳು ಅಂತ ಕೇಳ್ತಿದ್ದಾರೆ. ಮುಂದೆ ತಿರ್ಗಾ ಅದೇ ಪ್ರಶ್ನೆ ತಿರ್ಗಾ ಮಾಡುತ್ತೆ. ಇಲ್ಲ, ಈಗ ಜ್ಞಾನಶಕ್ತಿ ಕುಂದದೆ ಹೆಚ್ಚದೆ ಕಡೆ ಮೊದಲಿಲ್ಲಗೆ ಅಣಿಮಾದಿಗಳೆಂಬ ಮಣಿಗಳೊಡನೆ ಒಂದಿ ಮಧುತರವಾದ ಸುಖಾಮೃತ ಸಿಂಧುವೆನಿಸಿ ಮೆರೆವ ಇಂದು ಕಲಾಧರ ಗುರುಶಂಭುಲಿಂಗವೆಂದೆನಿಸುವ, ತಾನೇ ನೀನೆ ಎನ್ನನು ಚಂದದಿ ಬೆಸಗೊಂಡ ಸುವಸ್ತುವ ನೋಡಂದದ ಬಲೆ ತಿಳಿದು. ಈಗ ಜ್ಞಾನಶಕ್ತಿ ಜ್ಞಾನವನ್ನ, ಅದು ಆತ್ಮವಸ್ತುವಿನ ಬಗ್ಗೆ ವರ್ಣನೆ ಮಾಡ್ತಿದೆ. ಕುಂದದೆ, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಆತ್ಮವಸ್ತುವಿನ ವರ್ಣನೆ, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಕುಂದದೆ ಹೆಚ್ಚದೆ,
ಹೆಚ್ಚು ಆಗೋದಿಲ್ಲ. ಕಡೆ ಮೊದಲಿಲ್ಲದೆ, ಮೊದಲು ಮತ್ತೆ ಕೊನೆ ಅನ್ನೋದು ಆತ್ಮವಸ್ತುವಿಗೆ ಇಲ್ಲ. ಅಣಿಮಾದಿಗಳೆಂಬ ಮಣಿಗಳೊಡನೆ, ಏನ್ ಅಣಿಮಾದಿ ಸಿದ್ಧಿಗಳಿದೆಯಲ್ಲ ಅವುಗಳನ್ನೆಲ್ಲ ಪೋಣಿಸಿದ್ರೆ ಏನ್ ಬರುತ್ತಲ್ಲ, ಒಂದಿ ಮಧುತರವಾದ, ತುಂಬಾ ಮಧುರವಾದ ಸುಖಾಮೃತ ಸಿಂಧುವೆನಿಸಿ, ಅಮೃತದ ಸಮುದ್ರವೇ ಆಗಿರುವ, ಆನಂದದ ಸಮುದ್ರವೇ ಆಗಿರುವ ಇಂದು ಕಲಾಧರ. ಇಂದುವೆಂದ್ರೆ ಚಂದ್ರನ ಕಲಾಧರೆ, ಆ ಕಲೆಯನ್ನ ಕೂಡಿಕೊಂಡಿರುವಂತಹ ಗುರು ಶಂಭುಲಿಂಗವೆಂದೆನಿಸುವ ತಾನೇ ಇದನ್ನೇ ನೀನೇ, ಅಂದ್ರೆ ಕೂಡಿಕೊಂಡು ನೀನೇ ಆ ಬ್ರಹ್ಮ ವಸ್ತು ಇದೆಯಾ, ಆ ಆನಂದ ವಸ್ತು ಇದೆಯಾ, ಆ ಆನಂದ ವಸ್ತುವಿನಲ್ಲಿ ಇವೆಲ್ಲವೂ ಪ್ರಕಟ ಆಗ್ತಿದೆ. ಹೇಗೆ ಸಮುದ್ರದಲ್ಲಿ ಎಲ್ಲವೂ ಪ್ರಕಟ ಆಗತ್ತೆ, ಎಲ್ಲದಕ್ಕೂ ಆಧಾರ ಸಮುದ್ರವೇ ಹೇಗಿದೆಯೋ ಹಾಗೆ ನೀನು ಆನಂದದ ಸಮುದ್ರ ಇದೆಯಾ. ನೀನ್ ಯಾಕೆ ಸಣ್ಣ ಸಣ್ಣ ಕೆರೆಗಳು, ಇವುಗಳು ನೊರೆ ಗುಳ್ಳೆ ಇವುಗಳಲ್ಲೆಲ್ಲ ಅಲ್ಲಿ ಪ್ರಕಟ ಆದಂಗೆ, ದೇಹದಲ್ಲಿ ಪ್ರಕಟ ಆದ್ರೆ, ಇಂದ್ರಿಯಗಳಲ್ಲಿ ಪ್ರಕಟ ಆದ್ರೆ, ಹೆಂಡತಿ ಮಕ್ಕಳು ಇವುಗಳಲ್ಲೆಲ್ಲ ಏನಿದೆಯಲ್ಲ ಸುಮ್ಮನೆ ಒಂದೊಂದು ಹನಿಗೆ ಪ್ರಕಟ ಆಗಿರೋದು, ಸುಮ್ಮನೆ ಹಿಂಗ್ ಮಿಂಚಿರೋದು. ನೀನು ಆನಂದದ ಸಮುದ್ರನೇ ಇದೆಯಾ, ಗುರು ಶಂಭುಲಿಂಗವೇ ನೀನಿದೆಯಾ. ಅದನ್ನ ಈಗ ಇಲ್ಲಿ ಹೇಳಿದ್ರು. ಈ ಸೂತ್ರ ಇಲ್ಲಿಗೆ ಮುಗಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.